ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶ್ರೀರಮೃತವಿಶದೈರಂಶ ವಿಪ್ಲಾವಯನ್ಮಾಮಾವಿರ್ಭೂಯಾದನಗಮಹಿಮಾಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 97ನೆಯ ಪ್ರವಚನ. ಭೀಷ್ಮರು ಧರ್ಮರಾಜನಿಗೆ ಕೃಷ್ಣ ಮತ್ತು ನಾರದರು ಮಾತಾಡಿಕೊಂಡ ಸಂಗತಿಯನ್ನು ಉಲ್ಲೇಖ ಮಾಡುತ್ತಾರೆ. ಅಲ್ಲಿ ಕೃಷ್ಣನು ಇದ್ದಾನೆ. ನಾರದರಲ್ಲಿ ಕೃಷ್ಣನ್ ಕೇಳಿಕೊಂಡ ಒಂದು ರಹಸ್ಯ ಸಂಗತಿ, ಬಂಧುಗಳ ಜೊತೆಯಲ್ಲಿ ತಾನು ಸಿಕ್ಕಿ ಹಾಕಿಕೊಂಡಿರುವ ಪರಿಸ್ಥಿತಿಗೆ ಏನು ಉಪಾಯ ಅಂತ ಕೇಳಿದಾಗ ಅವ್ರು ಹೇಳಿಬಿಟ್ರು, ಅದೊಂದು ಶಸ್ತ್ರ ಪ್ರಯೋಗ ಮಾಡೋದು, ಎಲ್ಲರ ನಾಲಿಗೆಯನ್ನು ತೆಗೆಯುವುದು ಅಂತ ಹೇಳಿಕೊಂಡಾಗೆ. ಅದು ಲೋಹದ್ದೆಲ್ಲ ಅಲ್ಲ, ಕಬ್ಬಿಣದ್ದಲ್ಲ ಅಲ್ಲ, ಅದು ಅನಾಯಾಸ ಶಸ್ತ್ರ ಅಂತ ಹೇಳಿಕೊಂಡು ಅದೆಂತ ವಿಚಿತ್ರ ಅಂತ ಕೃಷ್ಣ ಕೇಳಿಕೊಂಡಾಗ ನಾರದರು ಹೇಳುತ್ತಾರೆ, ಏನದು ಶಸ್ತ್ರ ಪ್ರಯೋಗ ಅಂತ ಕೇಳಿದ್ರೆ, ಜನರನ್ನು ತನ್ನ ವಶ ಮಾಡಿಕೊಳ್ಳುವಂತೆ ಉಪಯೋಗಿಸುವ ಇದು ಸೌಮ್ಯಾಸ್ತ್ರ. ಇದು ಗೊತ್ತಾಗುವುದಿಲ್ಲ, ಅಸ್ತ್ರ ಅಂತ ಅರ್ಥ ಆಗುವುದಿಲ್ಲ. ಹೇಗೆ ಕೇಳಿದ್ರೆ, ನಮಗೂ ಹೇಳಿಬಿಟ್ರೆ ನಾವು ಹಾಗೆ ನಮ್ಮ ಬಂಧುಗಳನ್ನೆಲ್ಲ ಕ್ಯಾಚ್ ಮಾಡಿಕೊಂಡು ಅವರ ವಿರೋಧ ಇಲ್ಲದಂತೆ ಬದುಕಬಹುದಲ್ಲ ಅಂದ್ರೆ, ಅದಕ್ಕೆ ನಾರದರು ಹೇಳುತ್ತಾರೆ, ಕೃಷ್ಣ ಶಕ್ತಿಯ ಅನ್ನದಾನಂ ಸತತಂ ತಿತಿಕ್ಷಾರ್ಜವ ಮಾರ್ದವಂ ಯಥಾರ್ಹ ಪ್ರತಿಪೂಜಾ ಚ ಶಸ್ತ್ರಮೇತದ್ ಅನಾಯಸಂ. ಇದು ಶಸ್ತ್ರಕ್ಕೆ ಏನು ಲೋಹದ್ದೇನು ತೊಂದರೆ ಇಲ್ಲ, ಅದಕ್ಕೆ ವಿಷಯ ಏನು ಅದ್ದಿಬೇಕಾಗಿಲ್ಲ. ಈ ಅಸ್ತ್ರ ಏನು ಕೇಳಿದ್ರೆ ಆದಷ್ಟು ಊಟ ಹಾಕುದು, ಆಯ್ತಲ್ಲ, ದಕ್ಷಿಣೆ ಕೊಡುದು. ನೋಡಿ, ಇದು ನಮ್ಮ ಇವತ್ತಿನ ಲೋಕತಂತ್ರದ ಕಥೆ ಹೀಗೆ ಇರುವುದು. ಹಿಂದಿನವರೆಲ್ಲ ಅಶನ ಫ್ರೀ ಹೇಳಿದ್ರು, ಉಚಿತ, ದಕ್ಷಿಣೆ ಫ್ರೀ ಉಚಿತ. ಇವರು ಗೋಣಿ ಚೀಲ ಉಚಿತ ಅಂತಾರೆ. ನೋಡಿ ಎಷ್ಟು ಗಮ್ಮತ್ ಇರ್ತದೆ, ಎಷ್ಟು ಮುಂದೋದು. ಇನ್ನು ಮುಂದಕ್ಕೆ ಹೋದ್ರೆ ನಿಮಗೆ ಗದ್ದೆ ಉಚಿತ ಹೇಳಿಯಕ್ಕೆ ಬಂದಾರ. ಮುಂದೋಗ್ತಾ ಬಂದಾಗ ಯಾರ ಸೊತ್ತು, ಯಾರಿಗೆ ದಾನ, ಯಾರು ಉಚಿತ ಮಾಡುವುದು? ನಾರದರು ಹೇಳ್ತಾರೆ, ಶಕ್ತಿಯಾನ್ನದಾನಂ ಸತತಂ. ಆದಷ್ಟು ಮಾರಾಯ ಅಶನ ಹಾಕು, ಜನರಿಗೆ ಮನೆಗೆ ಕರಿ, ಬಹಳ ಗೌಜಿಯಲ್ಲಿ ಊಟ ಹಾಕಿಸು, ಖುಷಿ ಆಗ್ತದೆ ಅವರಿಗೆ. ತಿನಿಸು ತಿಂದಾಗ ಮನಸ್ಸು ಮರೆತು ಹೋಗ್ತದೆ, ಪ್ರೀತಿ ಬಹಳಷ್ಟು ಹರವಿ ಬಿಡುತ್ತದೆ. ಹಾಗೆ ಅವರಿಗೆ ಅನುಕೂಲಕರವಾಗಿ ಸೈರಣೆ ಅಂದ್ರೆ ಎಲ್ಲ ಏನು ಮಾಡಿದ್ರು ನೇರ ಇರಬೇಕು, ನೀನು ಮೃದುವಾಗಿರ್ಬೇಕು, ಗಡಿಬಿಡಿ ಸಹಿಸಿಕೊಳ್ಬೇಕು. ಅವರು ಏನಾದ್ರು ಇದ್ರೆ ಆದಷ್ಟು ಕೋಪ ತಾಪ ಎಲ್ಲ ಮಾಡಿಕೊಳ್ಳದೆ ನೋಡಿ ಎಲ್ಲರನ್ನು ಕರೀರಿ ಹೇಳುದು, ಏನು ಕಾರ್ಯಕ್ರಮ ಮಾಡುದು, ಆಗ ಎಲ್ಲರನ್ನು ಕರೆದು ಬಿಡುದು, ಆಗದವರನ್ನು ಕರೆದು ಬಿಡುದು. ಒಟ್ಟಿಗೆ ಎಲ್ಲ ಕರೆದಿದ್ದಾರೆ ಅಂತ ತಲೆಯಲ್ಲಿ ಬರುತ್ತೆ. ಯಾರತ್ರ ಹೇಳಿಬಿಡುದು, ಅವನಿಗೆ ಆಗುವನ ಹತ್ರ ಹೇಳಿಬಿಡುದು, ಬರ್ಲಿಕ್ಕೆ ಹೇಳು ಅಂತ. ಅವನು ಹೇಗದು ಕರ್ಕೊಂಡ್ ಬಿಡ್ತಾನೆ. ಹೀಗೆ ಆದಷ್ಟು ಜನರನ್ನು ಪ್ಯಾಕ್ ಮಾಡುವುದು, ತನ್ನಲ್ಲಿ ಇರತಕ್ಕಂಥ ಸಂಗತಿಗಳ ವಿರೋಧಗಳನ್ನೆಲ್ಲೇ ಪಾಚಿ ಮಾಡುವುದು. ಯಥಾರ್ಹ ಪ್ರತಿಪೂಜೆ, ಬಹಳ ಚೆನ್ನಾಗಿ ಯೋಗ್ಯತೆ ಅಂತ ಅವರ ಪ್ರಕಾರ ಅವರಿಗೆ ಬಗೆಯ ದಕ್ಷಿಣೆಗಳನ್ನು, ದಾನಗಳನ್ನು, ವಸ್ತುಗಳನ್ನು ಕೊಟ್ಟು ಗೌರವಿಸಿ, ಮಾತಾಡಿಸಿ, ಹೇಳಿ. ಇದು ಅತ್ಯಂತ ಯೋಗ್ಯವಾದ ಆಯುಧ ಜನರನ್ನು ಬಗ್ಗಿಸುವಲ್ಲಿ. ಅದರಲ್ಲಿಯೂ ಬಂಧುಗಳನ್ನು, ಯಾಕೆ ಬಂಧುಗಳಾದ್ರೆ ಊಟಕ್ಕೆ ಬರ್ತಾರೆ,
ಕಾರ್ಯಕ್ರಮ ಆಗ್ತಾ ಇರ್ತದೆ, ಮಾಡಬಹುದು ಸಂಬಂಧಪಟ್ಟಂತ ಕೆಲಸ. ಮತ್ತೆ ಅವರು ಮಾತಾಡುತ್ತಾರಲ್ಲ, ಎಲ್ಲರೂ ಹಾಗೆ ಬಂಧುಗಳಂತ ತಕ್ಷಣ ಸ್ವಲ್ಪ ಜಾಸ್ತಿ ಮಾತಾಡುದು, ಅಂದ್ರೆ ಅವರಿಗೆ ಅಧಿಕಾರ ಇದೆ ಅಂತ ಅಡ್ವೈಸಿಂಗ್, ಕೆಲವೊಮ್ಮೆ ಬೈಯುವುದು, ಕೆಲವೊಮ್ಮೆ ಟೀಕಿಸುವುದು. ಯಾಕೆ ನಾವು ಬಂಧುಗಳಿದ್ದೇವೆ ಅಂದಿಷ್ಟು, ಮತ್ತೆಂತಿಲ್ಲ, ಹೇಳಲಿಕ್ಕೆ ನಮಗೆ ಅಧಿಕಾರ ಉಂಟು. ಎಂತ ಮಾಡಿದಂತೆವ, ಯಾಕೆ ಅಂತ, ಹಾಗೆ ಹೀಗೆ ಅಂತ ಏನು ಗೊತ್ತಿರಬೇಕಾಗಿಲ್ಲ. ಈ ನಮ್ಮ ದೇಶದ ಬಗ್ಗೆ ಸರಿ ಗೊತ್ತಿಲ್ಲದಿದ್ದರೂ ಸಹ ನಾಯಕರಾಗುವವರು ಅಂತ ಹೇಳಿಕೊಳ್ಳುವವರು ಅಂತ ಯೋಗ್ಯತೆ ಇಲ್ಲ. ಆದ್ರೂ ಏನೇನು ಓದುತ್ತಾರಲ್ಲ, ಕೆಲವೊಮ್ಮೆ ವಿಷಯ ಸಬ್ಜೆಕ್ಟ್ ಸರಿ ಇರುವುದಿಲ್ಲ, ಜನರಿದ್ರು ಬಂದ್ರೆ ಹೇಳಲಿಕ್ಕೆ ತೊಂದರೆ ಇಲ್ಲಲ್ಲ. ಹಾಗೆ ಅಂತವರು ಬಂಧುಗಳು ಮಾತಾಡ್ತಾರೆ, ನೀನು ವಿರೋಧ ಮಾತಾಡಿಸುವುದಲ್ಲ. ಅವರು ಖಾರವಾಗಿ, ಕಹಿಯಾಗಿ, ಬಹಳ ಹಗುರವಾಗಿ ಮಾತಾಡ್ತಾರೆ. ಜ್ಞಾತೀನಾಂ ವಕ್ತು ಕಾಮಾನಾಂ ಕಟೂನಿಚ ಲಘೂನಿಚ. ಅವ್ರಿಗೆ ಹೇಳಬೇಕು ಅಂತ ಒಂದಿಷ್ಟು ಮೂಟೆ ತಯಾರು ಮಾಡಿ ಬಂದಿರ್ತಾರೆ. ಏನೋ ಕನ್ನಡಿ ಎದುರು ಊರು ಹೊಡೆದು ಬಂದಿರ್ತಾರೆ. ಕೆಲವರು ಬೈಲಿಕ್ಕೂ, ಕೆಲವರು ಊರು ಹೊಡೆಯುವುದುಂಟು. ಇಲ್ಲಾದ್ರೆ ಎದುರು ಬಂದಾಗ, ವ್ಯಕ್ತಿ ಬಂದಾಗ ಅವರಿಗೆ ನರ್ವಸ್ ಆಗಿ ನಾಲಿಗೆ ಬಿದ್ದು ಹೋಗ್ತದೆ. ಅದಕ್ಕೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಬರ್ತಾರೆ, ಬೈಬೇಕಾದ್ರು ನಾವು ಹೀಗೆ ಬೈಬೇಕು, ಹಾಗೆ ಬೈಬೇಕು ಅಂತೆಲ್ಲ ಹೇಳಿಕೊಂಡು ಅವರು ತಮ್ಮ ಮೋರೆಯನ್ನೇ ತಾವೇ ವಕ್ರವಾಗುವುದನ್ನು ನೋಡಿಕೊಂಡು ಮತ್ತೆ ಎದುರು ಹೋದಾಗ ಮತ್ತೆ ಅವನು ಇದು ಗಮತ್ತುಂಟಲ್ಲ ನಿಮಗೆ, ತಲವಕಾರದ ಕತೆ ಕೇಳಿದ್ದೀರಲ್ಲ, ಹೇಗೆ ಅದೊಂದು ದೇವತೆಗಳು ಬಿಗಿದ್ದಕ್ಕಾಗಿ ದೇವರೊಂದು ವಿಚಿತ್ರ ರೂಪದಲ್ಲಿ ಕಾಣಿಸಿಕೊಂಡಲ್ಲ, ಎಕ್ಸ್ ಅಂತ ಇರಲಿ ಅಂತ. ಯಕ್ಷ ಅಂದ್ರೆ ಅಂತ ಗೊತ್ತಿಲ್ಲ, ಏನ್ ರೂಪ ವಿಶೇಷ, ಯಾಕೆ ಇಲ್ಲ ಅಂದ್ರೆ ಕೇಳಲಿಕ್ಕೆ ಏನು ಕಳಿಸ್ತಾರೆ. ಎಂಥದೋ ಒಂದು ಉಂಟಂತೆ ಅಲ್ಲಿ, ಅವರ ಮೆರವಣಿಗೆ ದಾರಿಯಲ್ಲಿ ಅಡ್ಡ ಆಗಿದೆ, ಎಲ್ಲಿ ಯಾರು ಹೇಳಿಬಿಟ್ರು, ಅಲ್ಲಿ ಏನೋ ಒಂದು ಮುಂದೋಗ್ಲಿಕ್ಕಿಲ್ಲ, ಎಂಥದ್ದು ಉಂಟು ಅಲ್ಲಿ ಅಂತ. ಹಾಗಾದ್ರೆ ಮೊದಲಿಗೆ ಹೋಗುವುದು ಯಾರು ಗೊತ್ತು, ಎಂತ ಅಂತ ನೋಡ್ಲಿಕ್ಕೆ ಹೋಗುವುದು ಬೆಳಕು, ಟಾರ್ಚ್ ಆಗಿದ್ರೆ ಗೊತ್ತಾಗತ್ತೆ. ಅದನ್ನ ದೇವತೆಗಳು ಮೊದಲ ಅಗ್ನಿಯನ್ನು ಕಳಿಸಿದ್ರು, ಟು ಸಿ ಅಂಡ್ ಕಾಮ್ ಅಂತ, ಹೋಗು ನೋಡಿ ಬಾ, ಯಾರು ಒಂದೊಂದು ಚೂರು ಲೈಟ್ ಹಾಕಿ ಬಾ, ಎಂತ ನಮ್ಗೆ ಗೊತ್ತಾಗ್ಲಿ, ನಮ್ದು ಮೆರವಣಿಗೆ ಹೋಗ್ತದ ಇಲ್ಲ, ಮತ್ತೆ ನೋಡಿ ಬೇರೆ ದಾರಿಗಿಲ್ಲ. ಆದ್ರೆ ಬಹಳ ಚೆನ್ನಾಗಿತ್ತು. ದೈತ್ಯರನ್ನು ಸೋಲಿಸಿದ ಮೆರವಣಿಗೆ, ದೇವತೆಗಳ ವಿಜಯೋತ್ಸವ. ಹೋದ ಇವ ಹಾರಿಕೊಂಡು ಗಮ್ಮತ್ನಲ್ಲಿ ಹೋಗುವ ನಮೂನೆ ನೋಡಬೇಕು. ಬೆಳಕಿನ ವೇಗ ಕೇಳಲಿಕ್ಕುಂಟ ನೋಡಿ, ಬೆಂಕಿ ಹೋಯ್ತು ಹೇಗೆ ಅಂದ್ರೆ, ಎಂತ ಸ್ಪೀಡ್, ಎಂತ ಫಾಸ್ಟ್, ಎಂತ ಶಾರ್ಪ್. ಅದೊಂದು ವಸ್ತುವನ್ನು ಮುಟ್ಲಿಕ್ಕೆ ಆಗುದಿಲ್ಲ ಅವನಿಗೆ, ಎಂತ ಗೊತ್ತಾಗ್ಲಿಲ್ಲ ಅವನಿಗೆ ನೋಡಿ. ಗೊತ್ತಾಗ್ಲಿಕ್ಕೋಸ್ಕರ ಬಂದವ, ಎಂತ ನೀನು ಯಾವುದು ಏನು ಅಂತ ಕೇಳಿಕೊಳ್ಳುವುದು ಮುಂಚೆಯಲ್ಲಿ ಬಂದು ನಿಂತಾಗಲೇ ಅವನಿಗೆ ನಾಲಿಗೆ ಬರಲಿಲ್ಲ. ಅದರ ಬದಲಿಗೆ ಎದುರಿದ್ದವನಿಗೆ ಕೇಳಿಬಿಟ್ಟು, ಯಕ್ಷನ ಕೇಳಿಯ ಹೂ ಆರ್ಯು ಅಂತ ಅವನೇ ಕೇಳಿದ, ನೀನಾರಯ್ಯ ಬಂದವ ಅಂತ. ಇವನಿಗೆ ಭಾರಿ ಖುಷಿ ಆಯ್ತು, ನನ್ನನ್ನು ಮಾತಾಡಿಸಿದೆ ಅಲ್ಲ, ಇವನಿಗೊಂದು ಜೀವ ಬಂದಾಗ ಆಯ್ತು. ಎಂಥದೋ ಕೇಳಬೇಕು ಅಂತ ಬಂದವನಿಗೆ ಎಂಥದ್ದು ಆಗದೇ ಇದ್ದಾಗ ಅವನೇ ಮಾತಾಡಿದ್ರು. ಯಾರಯ್ಯ ನೀನು ಕೇಳಿದ್ರು? ಯಾರಯ್ಯ ಕೇಳಿದ ತಕ್ಷಣ ನಮ್ಮಲ್ಲಿ ಸರ್ಟಿಫಿಕೇಟ್ ಕಂಡಾವಟ್ಟೆ. ಸುಮಾರು ಹೇಳಲಿಕ್ಕೆ ಶುರು ಮಾಡಿದೆವ. ಜಾತವೇದೋ ವಾಹಮಸ್ಮಿ ಅಂತ ಅವನ ಪರಿಚಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ನಾನು ಬಂದದ್ದನ್ನೆಲ್ಲ ತಿಳಿಯುವವನು ಅಂತ ಹೇಳಿಬಿಟ್ಟ. ಜಾತವೇದೋ ವಾಹಮಸ್ಮಿ ಅಂತ ನನಗೆ ಎಲ್ಲ ಗುರುತಾಗಿ ಬಿಡುತ್ತದೆ ಅಂತ. ಯಾಕೆ ಬೆಳಕಲ್ಲ, ಗುರುತಾಗ್ತದೆ ಅಂತ. ಓಹೋ ಹೌದಾ, ಅವನು ಗಮತ್ ಮಾಡಿದ. ಅವನಿಗೆ ಗುರುತಾಗ್ಲಿಲ್ಲ, ಗುರುತಾಗ್ತದೆ ನನಗೆ ಹೇಳಿಬಿಟ್ಟ. ಇದು ಹುಟ್ಟಿದ್ದೇ ಅಲ್ಲ, ಅಜಾತವಾದದ್ದು. ಅದೇ ಬಂದದ್ದೆಲ್ಲ ಗೊತ್ತಾಗುತ್ತೆ, ಅದು ಇದು ಬಂದದ್ದೆಲ್ಲ ಅರ್ಥ ಆಗ್ಲಿಲ್ಲ ಅವನಿಗೆ. ಆ ಹೆಸರಿನಲ್ಲಿ ಸತ್ತು ಹೋಗಿದ್ದ ಅವನು. ಆದ್ರೂ ಕೇಳಿಬಿಟ್ಟವ ಯಕ್ಷ, ಹೌದಾ ಎಂತ ನಿನ್ನಲ್ಲಿ ಉಂಟು, ಏನ್ ಕಸು ಇದೆ, ಏನ್ ತಾಕತ್ತಿದೆ, ಕಿಂ ವೀರ್ಯಂ. ಅವನು ಕೇಳಿದ್ದೆ ಹಾಗೆ, ಎಂತದಯ್ಯ ನಿನ್ನ ಬಗುರು ಅಂತ ಕೇಳಿದ. ಇವನಿಗೆ ಖುಷಿ ಆಯ್ತು, ಅವನು ಕೇಳಿದ ಭಾಷೆ ಅರ್ಥ ಆಗದೆ. ನೀನ್ ಎಂತರವನು ಅಂತ ಕೇಳಿದ್ದಾನೆ. ನನ್ನ ಶಕ್ತಿ ಸಾಮರ್ಥ್ಯ ಹೇಳಬೇಕು ಅಂತ ಹೇಳಿ ಶುರು ಮಾಡಿದ. ನಾನು ಏನೆಲ್ಲ ಇದೆಲ್ಲ ಅದನ್ನೆಲ್ಲ ಸುಟ್ಟಾಗಿ ಬಿಡುತ್ತೇನೆ ಅಂತ ಶುರು ಮಾಡಿದ. ಗಮ್ಮತ್ ಮಾಡಿದೆ. ಅದೆಲ್ಲ ಸುಟ್ಟಾಗುದು ಮತ್ತೆ ನೋಡು. ಇದೊಂದು ಹುಲ್ಲು ಕಡ್ಡಿ ಒಂದು ಏತದ್ದಹ ತರುಣಂ, ಇದೊಂದು ಹುಲ್ಲು ಕಡ್ಡಿ ಒಂದು ಮುಗಿಸಿಬಿಡು ಮಾರಾಯ, ಮತ್ತೆ ನೀನು ಹೌದಾ ಅಲ್ವಾ ಅಂತ ನಾನೊಂದು ಗ್ಯಾರಂಟಿ ಮಾಡ್ಲಿಕ್ಕೆ ಆಗ್ತದೆ ಅಂತ. ಎಂತ ಆಯ್ತು ಅವನಿಗೆ, ಏನಾಗಲಿಲ್ಲ. ಬೋಸ್ ಅಂತ ಅದರ ಮೇಲೆ ಹಾರಿದ್ರು, ಬೆಂಕಿ ಆರ್ಭಟಲ್ಲಿ ನಡೆದ್ರು, ಜಾಲೆ ಮಾಲೆ ಸುತ್ತುವರಿದ್ರು. ಆ ಒಂದು ಯಕ್ಷ ಇಟ್ಟ ಹುಲ್ಲು ಏನಾಗಲಿಲ್ಲ, ಬಣ್ಣ ಕೆಟ್ಟಿಲ್ಲ, ಮಾಸಿ ಹೋಗಿಲ್ಲ, ಕರಟಿ ಹೋಗಿಲ್ಲ. ಹೀಗೆ ಪದರಾಡು ಬೆಂಕಿ ಅಲ್ಲಿಂದ ನಾಪತಾಯ ನೋಡಿ ಹೀಗಿರುತ್ತೆ. ಆದ್ರಿಂದ ನಾವು ಮಾತಾಡಬೇಕು ಅಂತ ತಯಾರು ಮಾಡಿಕೊಂಡು ಬಂದ ಬಂಧುಗಳು ಸಿಗ್ಲಿ. ಅವ ಇವತ್ತು ಪ್ರೋಗ್ರಾಮ್ ಅಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾನವ, ಹಾಗೆಲ್ಲರಿದ್ರೆ ಕೇಳಿಬಿಡ್ಬೇಕು. ಹಾಗೀಗೆ ಅಂತೆಲ್ಲ ಭಾರಿ ತಯಾರು ಮಾಡಿಕೊಂಡು ಹೊಸ ಹೊಸ ಶಬ್ದಗಳನ್ನೆಲ್ಲ ಬೈಲಿಕ್ಕೆ ಬೇಕಾದ್ದನ್ನೆಲ್ಲ ಡಿಕ್ಷನರಿಯಿಂದ ಅವನ ಪಾಕೆಟ್ನಲ್ಲಿ ಹಾಕೊಂಡು ಓಡಿ ಬರ್ತಾನೆ. ನಾರದ ಹೇಳ್ತಾನೆ,
ಜ್ಞಾತೀನ ಮುಕ್ತುಗಾಮಾನಂ ಕಟೂನಿಚ ಲಘೂನಿಚ. ಅವರೇನು ಬಂಧುಗಳು ಒಟ್ಟು ಸೇರಿ, ಅದು ಕೆಲವರಿಗೆ ಭಾರಿ ಖುಷಿ. ಒಬ್ಬೊಬ್ಬ ಅಲ್ಲ, 4-6 ಜನರವರು ಸೇರಿಕೊಂಡು ಇಡೀ ಮನೆ ಮಂದಿಯೇ ಕೂಗುವುದು. ಮನೆ ಮಂದಿ ಇಡೀ, ಅದು ಹೆಂಗಸು ಇಲ್ಲ, ಮಗುವೊಂದಿಲ್ಲ, ಅಣ್ಣ ಅಂತಿಲ್ಲ, ಎಲ್ಲ ಒಟ್ಟು ಬಾಯಿ ಹಾಕುದು. ಈಗೆಲ್ಲ ಇಡೀ ಬಂದು ನಿನ್ನ ಮೇಲೆ ಏನೋ ಹೇಳಲಿಕ್ಕೆ ಅಂತ ಹೊರಡ್ತಾರಲ್ಲ, ಅದೇನೋ ಬೈಲಿಕ್ಕೆ, ಏನೋ ಹಲ್ಲಕಿಸಲಿಕ್ಕೆ, ಏನೋ ಪರಚಲಿಕ್ಕೆ, ಒಟ್ಟಾರೆ ಸರಿ ಇಲ್ಲ. ಆಗ ನೀನ್ ಮಾಡ್ಬೇಕು ಗೊತ್ತಾ, ನೀನು ಗಿರಾತ್ವಂ ಹೃದಯಂ ವಾಚಂ ಶಮಯಸ್ವ ವನ ಮನಾಂಸಿಚ. ನೀನು ಮಾತಿನಲ್ಲಿ ಅವರ ಮನಸ್ಸನ್ನು, ಅವರ ಮಾತನ್ನು, ಅವರ ಆಟಾಟೋಪವನ್ನು, ಅವರ ಹೃದಯವನ್ನು ಎಲ್ಲ ಗೆದ್ದುಕೊಳ್ಬೇಕು. ಸಮಾಧಾನ, ಶಾಂತಿ, ಸಮಾಧಾನವನ್ನು ಕಾಪಾಡಬೇಕು. ನಿಧಾನಕ್ಕೆ ನೀನು ಮಾತಿನಲ್ಲೇ ತಣ್ಣಗೆ ಮಾಡಿಬಿಡ್ಬೇಕು. ನೋಡಿ, ಅವರು ಮಾತಾಡಲಿಕ್ಕೆ ಅಂತ ರೆಡಿ ಮಾಡಿಕೊಂಡು ಬಂದಿದ್ದಾರೆ, ಅದರ ಮುಂಚೆ ನೀನು ಅವರನ್ನು ಮಾತಾಡಿಸಿ ನಿಲ್ಲಿಸಬೇಕು. ಅವ್ರಿಗೆ ಬಾರದಂತೆ ಮಾಡ್ಬೇಕು. ಸನ್ನಿವೇಶವನ್ನು ಬೇರೆ ಕಡೆಗಳು ಕೊಡಬೇಕು. ಬಹಳ ಚಂದ ಆಯ್ತು ರೀ, ಭಾರಿ ದೊಡ್ಡವರು ನೀವು, ನಿಮ್ಮದು ಎಲ್ಲ ತಿಳ್ಕೊಂಡಿದ್ದೇನೆ ಹೇಳಿ ಕೈ ಮುಗಿಯುವುದು, ಅವರ ಕಾಲಿ ಹಿಡಿಯುವುದು, ಅವ್ರನ್ನ ಅಪ್ಪಿಕೊಳ್ಳುವುದು. 10 ಜನರ ಇದ್ರು ಅಂತ ಹೇಳಿಬಿಡು, ಇವರು ಭಾರಿ ದೊಡ್ಡ ಅಂತ ಹೇಳಿಬಿಟ್ರಂಡಲ್ಲ, ಅಲ್ಲಿಗೆ ಪಚಕ್ಕ ಚಪ್ಪೆ ಅವರು. ಉಳಿದವರಿಗೆ ಅದರಲ್ಲಿ ಅವರಿಗೆ ಆಗದವರು ಯಾರಿದ್ದಾರೆ ಅವರನ್ನು ಅವರೆದುರು ಪ್ರವೇಶ ಮಾಡಬೇಕು. ಇವರಿಗೆ ಆಗದವರೆದುರು ಇವರನ್ನು ಹೊಗಳಿ ಬಿಡುದು. ಯಾರು ಬೈಲಿಕ್ಕೆ ಎಂದು ಬಂದಿದ್ದಾರೆ ಅವರ ಸುದ್ದಿಯನ್ನು ಅವರಿಗೆ ಆಗದವರ ಹತ್ತಿರದಲ್ಲಿ ಹೇಳಿ, ಇವರು ಭಾರಿ ಒಳ್ಳೆಯವರು ಅಂತೇಳಿ. ಹಾಗೆ ಇವನು ಭಾರಿ ಖುಷಿ ಅಥವಾ ನನ್ನ ಶತ್ರುಪಕ್ಷಕ್ಕೂ ನನ್ನನ್ನು ಹೊಗಳಿ ತೊಳಿಸ್ತಾನೆ, ಅವನನ್ನು ಕ್ಯಾಚ್ ಮಾಡಿಸ್ತಾ ಇದ್ದ, ನನ್ನನ್ನು ಬಗ್ಗಿಸ್ತಾ ಇದ್ದ ಅಂತ ತಿಳ್ಕೊಳ್ತಾರೆ. ಈಗ ಏನೋ ಒಂದು ಟ್ರಿಕ್ಸ್, ಇದನ್ನೆಲ್ಲ ಭೀಷ್ಮ ಹೇಳಿಕೊಡ್ತಾರೆ. ಬಂಧುಗಳ ಒಳಗೆ ಹೇಗಿರಬೇಕು ಕೇಳಿದ್ರೆ, ಆದಷ್ಟು ಅವರ ಬಾಯಿ ಬಂದ್ ಮಾಡುವಂತಿರಬೇಕು. ಅವರಿಗೆ ಭಾರಿ ಅನುಕೂಲಕರವಾಗುವ ಹಾಗೆ ಬಹಳ ಒಳ್ಳೆಯ ಮಾತನ್ನಾಡ್ತಾ ಅವರನ್ನಲ್ಲಿ ಗೆದ್ದು ಬಿಡಬೇಕಂತ. ಮತ್ತೆ ಲೋಕದಲ್ಲಿ ಕೃಷ್ಣ ಕಡೆಗೆ ಹಿಂದೆ ಹೇಳಿದ್ನ ಕೃಷ್ಣ, ನಾನು ಎದುರು ಸಿಕ್ಕಿ ಬಿದ್ದಿದ್ದೇನೆ, ಅದಕ್ಕೆ ಎಲ್ಲರಿಗೆ ನಾನು ನನ್ನದ್ದೇ ಕೊಟ್ಬಿಟ್ಟು ಇವತ್ತು ಸಿಕ್ಕಾಕೊಂಡೆ. ಏನು ಕೊಡಬೇಕಾಗಿದ್ದು ಕೊಟ್ಟೆ. ಕೆಲವೊಮ್ಮೆ ಕೊಡ್ಲಿಕ್ಕೆ ಬಂದಾಗ ಅನಿವಾರ್ಯ ಆಗಿರ್ತದೆ, ಕೆಲವರು ದೊಡ್ಡಸ್ತಿಗೆ ನೋಡಿಕೊಂಡು ಬಿಟ್ಕೊಡ್ಬೇಕಾಗತ್ತೆ. ಹೀಗೆಲ್ಲ ಆಗಿ ಹೋಯ್ತು. ನಾನು ಕೊಟ್ಟದ್ದುಂಟು ಕೊಟ್ಟುಬಿಟ್ಟಿದ್ದೇನೆ. ಆದ್ರೆ ಪಡಿಲಿಕ್ಕೆ ಆಗುವುದಿಲ್ಲ, ಪಡಿಬೇಕಾದ್ರೂ ಒಂದು ಅಸ್ತ್ರ ಉಂಟು ಶಸ್ತ್ರ ಉಂಟು ಅಂತ ಹೇಳಿ ನಾರದರು ಹೇಳಿಬಿಟ್ರು. ಹೀಗೆಲ್ಲ ಮಾತಿನಲ್ಲಿ ಅವರನ್ನು ಬಗ್ಗಿಸ್ಲಿಕ್ಕೆ ಆಗತ್ತೆ, ಊಟ ಹಾಕಿ ಅವರನ್ನು ದಕ್ಷಿಣೆ ಕೊಟ್ಟು ಬಾಯಿ ಮುಚ್ಚಿಸಬಹುದು ಅಂತ. ಅದು ಇವತ್ತಿನವರೆಗೆ ನಡೆದ ಅದೇ ಸಮಾಧಾನ ಅಂತ ಹೃದಯ ಮತ್ತೆಂಥದ್ದು. ಭೇದದಲ್ಲಿ ಕೆಲಸ ಆಗುವುದಿಲ್ಲ, ದಂಡದಲ್ಲಿ ಹಿಡಿದ ದಂಡ ಅವನೇ ವಾಪಸ್ ಹೊಡ್ಕೊಂಡು ನಮಗೆ ಬಡದ್ರೆ ಅಂತ ಹೆದರಿಕೆ ಇರುತ್ತೆ. ಎಲ್ಲ ಸಮಾಧಾನದಲ್ಲೇ ನಡೆಯುವುದೆಲ್ಲ. ಆಯ್ತಾ ಹೋಯ್ತು, ಆಗ್ತಾ ಬಂತು. ಹೇಳ್ತಾನೆ ನಾರದ್ರು, ಹೇಳ್ತಾನೆ, ಸುಮಾರಾಗಿ ಮಾರಾಯ, ಯಾರು ನೋವುಣ್ತಾನೆ, ಯಾರು ಪೆಡೆದಿಂತಾನೆ, ಯಾರು ಹಿಂದಕ್ಕೆ ತಳ್ಳಲ್ಪಡ್ತಾನೆ, ಅವನೇ ನಿಜವಾಗಿ ಮುಂದಕ್ಕಿರುವುದಲ್ವಾ, ಅವನೇ ಲೀಡರ್ ಆಗಿರ್ತಾನಲ್ಲ, ಅದಕ್ಕೆ ತಾನೇ ಮುಖರಸ್ತತ್ರ ಅನ್ಯತೆ ಹೇಳೋದು. ಆದ್ರಿಂದ ಅವನಿಗೆ ಅಂತಹ ಒಂದು ಯೋಗ್ಯತೆ, ಒಂದು ಶ್ರೈಷ್ಟ್ಯ, ಲೀಡರ್ಶಿಪ್ ಬರಬೇಕಾದರೆ ಅವನೊಬ್ಬ ದೊಡ್ಡವನೇ ಆಗಿರ್ಬೇಕು. ಸುಮ್ಮನೆ ಕೊಡ್ತಾನೆ. ಅದೇ ಹೇಳ್ತಾನೆ, ಯಾವತ್ತು ಮನುಷ್ಯನಿಗೆ ಎಂತಹ ಭಾರವನ್ನು ದೇವರು ಕೊಡ್ತಾನೆ ಕೇಳಿದ್ರೆ ಅವನ ಯೋಗ್ಯತೆಯಂತೆ ಭಾರವನ್ನು ಕೊಡ್ತಾನೆ. ಬೆನ್ನು ನೋಡಿಯೇ ಮೂಟೆಯನ್ನು ಹೊರಿಸ್ತಾನೆ ಹೊರತು ದೇವರು ನನಗೆ ಹಾಗೆ ಮಾಡಿದ ಏನಿಲ್ಲ, ನೋಡಿಕೊಂಡೆ. ಇದು ನಾರದ ಹೇಳ್ತಾರೆ, ನಾ ಮಹಾಪುರುಷ ಕಶ್ಚಿತ್ ನಾನಾತ್ಮ ನಾ ಸಹಾಯವಾನ್ ಮಹದೀಂ ಧುರಮಾದತ್. ಒಂದು ದೊಡ್ಡ ಸಂಘ ಸಂಸ್ಥೆಯ ಲೀಡರ್ಶಿಪ್ ಅನ್ನು, ಬಹಳ ದೊಡ್ಡ ಮಟ್ಟಿನ ಭಾರವನ್ನು ಸುಮ್ಮನೆ ಯಾವನೋ ಕಾಟು ಏನು ಅಲ್ಲದವ ಲೆಕ್ಕಕ್ಕಿಲ್ಲದವ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮಹಾಪುರುಷನಲ್ಲದೆ, ಒಬ್ಬ ಭಗವಂತನ ವಿಭೂತಿ ಆಗದೆ, ಒಬ್ಬ ಯಾರೂ ಸಹಾಯ ಏನೂ ಇಲ್ಲದೆ ಯಾರೂ ಸಹ ದೊಡ್ಡ ಕೆಲಸ ಮಾಡುವುದಿಲ್ಲ, ದೊಡ್ಡ ಜಾಗದಲ್ಲಿ ದೊಡ್ಡ ಸ್ಥಾನದಲ್ಲಿ ಮನ್ನಣೆ ಪಡೆಯುವುದಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಸಣ್ಣ ಮಾತು ಇದೆ, ಗುಡ್ಡೆಗೆ ಗುಡ್ಡ ಅಡ್ಡ ಇದೆ ಅಂತ. ಅಂದ್ರೆ ಗುಡ್ಡೆ ಅಂದ್ರೆ ಒಂದು ದೊಡ್ಡ ಬೆಟ್ಟ. ಒಂದು ಬೆಟ್ಟಕ್ಕೆ ಯಾರಿಲ್ಲ ಅಂತ ತಿಳ್ಕೊಳ್ಬೇಡಿ, ಮಗದೊಂದು ಬೆಟ್ಟ ಢೀ ಕೊಡ್ತಾ ಇದೆ, ಅದು ಪ್ರತಿಸ್ಪರ್ಧಿಯಾಗಿ ನಿಂತಿದೆ. ಅಂದ ಎಂದಾದ್ರೂ ಒಂದೊಮ್ಮೆ ತೊಂದರೆಗಳು ದೊಡ್ಡವರಿಗೆ ಬಂತು ಅಂದ್ರೆ ಅವರು ದೊಡ್ಡವರಾದದ್ದಕ್ಕೆ ಅಂತ ದೊಡ್ಡವರೇ ಅವರಿಗೆ ತಾಂಟುದು, ಮತ್ತೆ ಬಡಿಲಿಕ್ಕೆ ನೋಡು. ಒಂದು ರೀತಿಯ ಪರೀಕ್ಷೆ ಇದು ದೊಡ್ಡವರದ್ದು. ಅದನ್ನ ಹೇಳ್ತಾನೆ ನಾರದ, ಹೇಳ್ತಾನೆ, ದೊಡ್ಡವರಾಗದೆ ಅವರಿಗೆ ಯಾವುದೇ ರೀತಿಯಾದ ದೊಡ್ಡತನ ಬಂದದ್ದಲ್ಲ ಮಾರಾಯ. ಒಬ್ಬ ಸಣ್ಣವನಿಗೆ ದೊಡ್ಡಸ್ತಿಗೆ ಬರುವುದೇ ಇಲ್ಲ. ಮತ್ತೆ ನೀವು ಹೇಳ್ತೀರಲ್ಲ, ಕ್ರಮೇಂದ ರಾಜ್ಯವ ನಾಳಿಸಿದೆ ಹೇಳಿ,
ವ್ಯಾಸರು ಒಂದು ಕ್ರಿಮಿಯನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅದಕ್ಕೆ ಕಪ್ಪು ಕೊಡುವಂತೆಲ್ಲ ಮಾಡಿ ಒಂದು ದೊಡ್ಡ ಇತಿಹಾಸ ಹೇಳ್ತಿರಲ್ಲ. ಹೌದು, ಅದು ಕ್ರಿಮಿ ಅಲ್ಲ, ಮತ್ತೆ ಅದು ರಾಜನಾಗುವ ಯೋಗ್ಯತೆ ಉಳ್ಳದ್ದೇ. ಅದು ಯಾಸರು ಕೇಳ್ತಾರೆ, ನಿಂಗೆ ಸಾಕಾ ರಾಜ್ಯ ಮಾಡಿಯ ನಿನ್ನನ್ನು ಅಂತ, ಅದಕ್ಕೆ ಯೋಗ್ಯತೆ ಉಂಟು. ಬೇಡ ಬೇಡ, ನನಗೆ ಇದು ಕ್ರಿಮಿ ದೇಹ ಇರಲಿ ಹೇಳ್ತದೆ, ಅದನ್ನೇ ಕುಳ್ಳಿರಿಸಿದ್ದವರು. ಕ್ರಿಮಿಯನ್ನೇ ಸಿಂಹಾಸನ ಕುಳ್ಳಿರಿಸಿ, ಅದಕ್ಕೆ ಜ್ಞಾತಿ ಸ್ಮರ, ಅದು ಗೊತ್ತಿದೆ. ಈಗ ರಾಮನ ಪಾದುಕೆ ಸಿಂಹಾಸನ ಕೂತ್ಕೊಳ್ಳಿಲ್ವ? ಪಾದುಕೆ ತಾನೆ, ಅದು ರಾಮನ. ಹೌದು ರೀ, ಏನೋ ತಲೆಹರಟೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಇದು ಶಬ್ದ. ಪಾದುಕಾ ಪಟ್ಟಾಭಿಷೇಕ ಅಂದ್ರೆ ಪಾದುಕೆ ಪಟ್ಟಾಭಿಷೇಕ, ಮತ್ತೆ ಅದು ರಾಮನ ಪ್ರತಿನಿಧಿಯಾಗಿ ಇದೆ ಅಂತ ಸೊತ್ತು. ಈಗ ಊಟಕ್ಕೆ ಹೋದಲ್ಲಿ ಈಗೆಲ್ಲ ಬಹಳ ಕಡಿಮೆ, ಬಸ್ಸಿನಲ್ಲಿ ಈಗಲೂ ಬಹಳ ಕಡಿಮೆ. ಅದು ಬಸ್ಸಿಗೆ ನೀವು ಆಚೆ ಹೋಗ್ಬೇಕು, ಬಿಜಾಪುರ ಎಲ್ಲ ಆ ಗಮದಿರುತ್ತೆ. ಬಸ್ ಬಂತು ಅಂದಾಗ ಕಿಟಕಿಯಿಂದ ಎಲ್ಲ ಇಡ್ತಾರೆ, ಕೆಲವು ಕಿಟಕಿಯಿಂದ ಮಗುವನ್ನು ಇಡ್ತಾರೆ, ಅದನ್ನು ನೋಡಿದ್ದೇನೆ ನಾನು. ಯಾಕೆ ಕೇಳಿದ್ರೆ ಅವ್ರು ಏನು ಪದಾರ್ಥ ಇಟ್ಟಿದ್ದಾರೆ ಯಾವ ಸೀಟಿನಲ್ಲಿ ಅದು ಅವ್ರು ಅಂತ ಅರ್ಥ. ಮೇಲೋದ ನಂತರ ಒಳಗೋದ ನಂತರ ನಂದಲ್ಲಿ ಬ್ಯಾಗ್ ಉಂಟು ಹೇಳ್ತಾರೆ, ತೆಗಿ ಅಂದ್ರೆ ಅದು ನಾನು ಅಂತ ಅರ್ಥ, ನನ್ ಕೂತ್ಕೊಳ್ಳಿಕ್ಕೆ ಇಟ್ಟದ್ದು. ಹಾಗೆ ಟವೆಲ್ ಹಾಕ್ತಾರೆ, ಬ್ಯಾಗ್ ಇಡ್ತಾರೆ, ಕೆಲವರು ಮಗುವನ್ನು ಇಡ್ತಾರೆ, ಮೂಟೆಯನ್ನು ಇಡ್ತಾರೆ, ಕೆಲವರು ಟೋಪಿಯನ್ನು ಇಡ್ತಾರೆ, ಕೆಲವರು ಪ್ಯಾಂಟ್ ಇಡ್ಬೋದು, ತೆಗೆದು ಗೊತ್ತಿಲ್ಲ. ಅಂತೂ ಇದು ಗುರುತು ಮಾಡಿಕೊಳ್ಳುವಂತ ವ್ಯವಸ್ಥೆ. ಯಜಮಾನ ಪ್ರಸ್ತರತ್ವಂ ಯಥಾನಾರ್ಥಶ್ರುತೋ ಭವೇತ್, ಇದನ್ನೆಲ್ಲ ಹೇಳಿಕೊಳ್ತಾರೆ. ಯಜಮಾನ ಒಂದೊಮ್ಮೆ ಹೋಗ್ಲಿಕ್ಕೆ ಉಂಟು, ಅವನು ಪುರೋಹಿತನ ಪಕ್ಕದಲ್ಲಿ ಕೂತ್ಕೊಂಡು ಕರ್ಮಾಂಗ ಮಾಡ್ತಾ ಇರ್ತಾನೆ. ಆದ್ರೆ ಪುರೋಹಿತ ಅವನ ಕೆಲಸ ಮಾಡ್ತಾ ಇರ್ತಾನೆ. ಯಜಮಾನನಿಗೆ ತುರ್ತು ಹೋಗ್ಲಿಕ್ಕೆ ಇರ್ತದೆ, ಹೋಗುವುದು ಎಲ್ಲಿಯೂ ಅಲ್ಲ, ಏನೋ ಒಂದು ತೆಗೆದುಕೊಡ್ಲಿಕ್ಕೋ ಯಾರ ಬಂದದ್ದು ಮಾತಾಡ್ಲಿಕ್ಕೋ. ಆಗೇನ್ ಮಾಡ್ತಾನೆ ಅಂದ್ರೆ ಯಜಮಾನ ಹೇಳುತ್ತಾನೆ, ಅವನ ಪರವಾಗಿ ಒಂದಿಷ್ಟು ಮುಷ್ಟಿ ದರ್ಬೆ ಏನಿಡ್ತಾನೆ, ಅವನು ಕೂತಿದ್ದಾನೆ ತರ್ತಾನೆ. ಇದು ಕ್ರಮ. ಹಾಗೆ ಊಟಕ್ಕೆ ಹೋದಾಗಲೇ ಇವರು ತಾಲಿ ತಟ್ಟೆ ಪಾತ್ರೆ ಎಲ್ಲ ಇಡ್ತಾರೆ, ಗಿಂಡಿ ತಂಬಿಕೆ ಎಲ್ಲ. ಅದ್ಯಾರು ಅಂದ್ರೆ ಅದು ಅವರು ಯಾರ ಕೇಳ್ತಾರೆ, ಅದ್ಯಾರ್ರಿ ಅಂತ. ಅದ್ಯಾರಿನ ತಂಬಿಕೆ ಅಂತ ಅಲ್ಲಿ ಕಾಣ್ತದೆ. ಅದು ಯಾರ್ರಿ ಅಂದ್ರೆ ಅದು ಯಾರ ತಂಬಿಕೆ, ಯಾರ ಗುರುತು ಅಂತ. ಅಲ್ಲಿ ಕೂತದ್ದು ಯಾರು ಅಂತ ಊಟದಲ್ಲಿ, ಅದು ಹನುಮಂತಾಚಾರ ಅಂತ. ಸರಿ 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 ಅಂತ. ಹಾಗೆ ಪ್ರದೇಶಗಳಲ್ಲಿ ವ್ಯವಸ್ಥೆಯನ್ನು ಗುರುತಿಸುವ ವಿಧಾನ ಒಬ್ಬ ವ್ಯಕ್ತಿಯ ಪ್ರತಿನಿಧಿಯಾಗಿ ನಡೀತದೆ, ಆಗ್ತದೆ. ಹೀಗೆಲ್ಲ ಕತೆ ಉಂಟು. ಹಾಗೆ ರಾಮನ ಪ್ರತಿನಿಧಿಯಾಗಿ ಆಳ್ವಿಕೆ ಮಾಡಿದ್ದ ಭರತನೇ. ದೇಶದ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಳ್ಳುವುದು ಅವನೇ, ಆಯವ್ಯಯಗಳ ಬಗ್ಗೆ, ತೊಂದರೆ ದುಮ್ಮಾನಗಳ ಬಗ್ಗೆ ಎಲ್ಲ. ಆದರೆ ನಾನು ಪ್ರತಿನಿಧಿ ರಾಜ್ಯದ್ದು, ರಾಜ ರಾಮನೇ, ಅವನು ಬರಲಿಲ್ಲ, ಬರುವುದಿಲ್ಲ, ಹಾಗಾಗಿ ಅವನ ಬದಲಿಗೆ ಅವನ ಪಾದುಕೆ ತಂದಿದ್ದೇನೆ ಅಂತ. ಅವನ ಪಾದುಕೆ, ಅದು ಅವನ ಪಾದುಕೆ ಅಂದ್ರೆ ಅವನು ಮೆಟ್ಟಿಕೊಟ್ಟ ಪಾದುಕೆ. ರಾಮ ಕಾಡಿನಿಂದ ನಾಡಿಗೆ ಬರಲೇಬೇಕು ಅಂತ ಭರತ ಎಡವಟ್ಟಾದದ್ದಕ್ಕೆ ಕರ್ಕೊಂಡು ಬರಲಿಕ್ಕೆ ಚತುರಂಗ ಸೈನ್ಯ ಸಮೇತ ಅರಮನೆಯ ಎಲ್ಲಾ ಬಿರುದು ಬಾವಲಿಗಳೊಂದಿಗೆ ಹೋಗಿದ್ದಾನೆ. ಬರುವಾಗ ರಾಮ ತನ್ನೊಟ್ಟಿಗೆ ಬರ್ತಾನೆ ಅಂತ, ಬರಲೇಬೇಕು ಅಂತ ಅವನು ಹಠದಲ್ಲೇ ಕೂತು ಬರ್ತೇನೆ ಅಂತ ತೀರ್ಮಾನ ಮಾಡಿದ್ದ. ಅದಕ್ಕೋಸ್ಕರ ರಾಜನಾಗುವ ರಾಮನನ್ನು ಮೆರವಣಿಗೆಯಲ್ಲಿ ಕಟ್ಕೊಂಡು ಬರಲಿಕ್ಕೆ ಶ್ವೇತ ಛತ್ರದೊಂದಿಗೆ ಬಿರುದು ಬಾವಲಿಯೊಂದಿಗೆ ಈ ಬಂಗಾರದ ಪಾದುಕೆಯನ್ನು ಅವನಿಗೆ ಕೊಡ್ಲಿಕ್ಕೆ ಉಂಟು. ಇದು ರಾಮ ಹೋಗಿಕೊಂಡಿದ್ದು. ಯಾರೋ ಕೆಲವರು ಹೇಳುದುಂಟು, ಭರತ ಬಂದವ ತಿರುಗಾಡ್ಲಿಕ್ಕಿದ್ದ ರಾಮನ ಹಾವಿಗೆಯನ್ನು ತಪ್ಪಿಸಿ ಬಂದ, ಅವನ ಕಲ್ಲು ಮುಳ್ಳಲ್ಲಿ ಅಳೆಯುವಂತ ಆಯ್ತು ಮತ್ತೆ ಅಂತ. ಅದು ಬೇರೆ, ಅವನು ಹಾಕಿಕೊಂಡದ್ದಾಗಲಿ ಹಾಕಿರುವುದಾಗಲಿ ಮುಂದೆ ಹಾಕೊಂಡಿದ್ದಾನೆ. ಇದು ರಾಮನಿಗೆ ಸಂಬಂಧಪಟ್ಟದ್ದೇ ಅಲ್ಲ, ಇದು ಅರಸೊತ್ತಿಗೆ ಸಂಬಂಧಪಟ್ಟದ್ದು. ಹೋಗುವಾಗ ರಾಮ ತಗೊಂಡು ಹೋಗಲಿಲ್ಲ. ಪುಣ್ಯಕ್ಕೆ ರಾಮನ ಮುದ್ರಿಕೆಯನ್ನು ತರಲಿಲ್ಲ ಇವ. ಅದು ಮುಂದೆ ಹನುಮಂತ ಸೀತೆ ಕೊಡ್ಲಿಕ್ಕೆ ಬೇಕಾಯಿತು. ಈ ರಾಮನಿಂದ ಮೆಟ್ಟಿಸಿಕೊಂಡು ತರಲಿಕ್ಕೆ ಇವನೇ ಹೊತ್ಕೊಂಡು ಹೋದದ್ದು ಮೆರವಣಿಗೆಯಲ್ಲಿ. ಇವನೇ ಮತ್ತೆ ರಾಮನನ್ನೇ ಕರ್ಕೊಂಡು ಬರ್ಲಿಕ್ಕೆ ಹೊರಟವ ಹಾವಿಗೆ ಹಾಕಿಕೊಂಡು. ಆದ್ರೆ ಅವನು ಹಾಕಿಕೊಂಡು ಬರಲಿಲ್ಲ. ಕೊನೆಗೆ ನೀನದನ್ನು ಹಾಕಿಕೋ, ಮತ್ತೆ ತೆಗೆದುಕೊಡು, ನಾನದನ್ನು ಸಿಂಹಾಸನದಲ್ಲಿ ಅದನ್ನೇ ಇಡುತ್ತೇನೆ. ಇದು ರಾಮನ ಪ್ರತಿನಿಧಿ ಅಂತ ಹೇಳಿ ಅದನ್ನು ತಾನು ತಲೆಯಲ್ಲಿ ಹೊತ್ಕೊಂಡು ಬಂದಿದ್ದಾನೆ. ಶಿರಸಿ ಪುರವಟಂ ಪೌರಟಂ ಪಾದ ಪೀಠಂ. ರಾಮನ ಹಾವಿಗೆಯನ್ನು ಅದು ಅರಸೊತ್ತಿಗೆಯಲ್ಲಿ ಬಂದದ್ದಿರಬೇಕು, ರಾಮನಿಗಾಗಿ ಹೊಸತ್ತು ಮಾಡಿಸಿದ್ದೇನಲ್ಲದು. ಲೆಕ್ಕಾಚಾರ ನೋಡಿಕೊಂಡ್ರು. ಈ ಶ್ವೇತಛತ್ರದ ಹಾಗೆ ಒಬ್ಬ ರಾಜ ಹೋದ ನಂತರ ಇನ್ನೊಂದು ಹೊಸ ಶ್ವೇತಛತ್ರ, ಹೊಸ ಸಿಂಹಾಸನ. ಎಲ್ಲಿರು ಸಿಂಹಾಸನ? ಅದುವೇ. ಈಗ ವ್ಯಾಸರಾಜರು ಕೂತ ಸಿಂಹಾಸನ ಇವತ್ತು ದರ್ಬಾರಲ್ಲಿ ವ್ಯಾಸರಾಜ ಮಠದಲ್ಲಿ ನಡೆಯುವ ಹಾಗೆ ಬೇರೆ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ಇದು ದರ್ಬಾರಿನ ಸೊತ್ತುಗಳು ರಾಮನದ್ದು.
ಹಿಂದಿನಿಂದ ಬಂದಿರತಕ್ಕಂಥ ಅರಸೊತ್ತಿಗೆ ಸಂಕೇತಗಳು, ವ್ಯವಸ್ಥೆಗಳು ಧ್ವಜದ ಹಾಗೆ ಎಲ್ಲಿಯೂ ಹಾಳಾದಾಗ ಮುರಿದು ಹೋದಾಗ ಬೇರೆ ಮಾಡ್ಯಾರಷ್ಟೇ ಹೊರತು ಶಾಶ್ವತವಾದ ಇವತ್ತು ಮೊನ್ನೆ ಎಲ್ಲಿಯೋ ಹಂದಿಯ ಧ್ವಜ ಇದ್ದ ಕೆಲವು ಧ್ವಜ ಅಂದ್ರೆ ಹಂದಿದ್ದು ಅಂದ್ರೆ ಆವತ್ತೆಲ್ಲ ಯುದ್ಧದಲ್ಲಿ ನಾನು ಯುದ್ಧದ ಚಿಂತನೆ ಕೊಡುವಾಗ ಹೇಳಿದ್ದೆ, ಮಾಡಿಕೊಂಡಿರತಕ್ಕಂಥ ಪತಾಕಿಗಳು ಧ್ವಜಗಳು ಕೆಲವರದ್ದು ಬಂಗಾರದಿದ್ದವು, ನವರತ್ನ ಖಚಿತವಾಗಿದ್ದವು, ಎಲ್ಲ ಸಹಜ. ಹಾಗೆ ಇತ್ತೀಚೆಗೆ ಹಂದಿಯ ಚಿತ್ರ ಮಾಡಿಕೊಂಡ ಧ್ವಜ ಪಟ ಲೋಹದ್ದು ಮಣ್ಣಿನಡಿಯಲ್ಲಿದ್ದದ್ದು ಅವಶೇಷ, ಅದು ಒಂದು 300-500 ಅದಕ್ಕಿಂತ ಜಾಸ್ತಿ ಹಳೆಯ ರಾಜಮನೆತನದ್ದು ಸಿಕ್ಕಿದೆ ನಮಗೆ. ಇಂಥದ್ದೆಲ್ಲ ಹಿಂದೆ ಇತ್ತು, ಅರ್ಥ ಆಗ್ಲಿಕ್ಕೆ. ಅದೊಂದೊಮ್ಮೆ ಹಾಳಾಗಿ ಹೋದ್ರೆ ಮಗದೊಂದು ಮಾಡಿಸ್ತಾರೆ, ದೇವಸ್ಥಾನಗಳಲ್ಲಿ ಮಾಡುವ ಹಾಗೆ. ಹಾಗೆ ಇಂತಹ ಒಂದು ಸೊತ್ತು ತಂದಿದ್ದಾನೆ. ಇದರಿಂದ ಅದು ರಾಮ ಅಲ್ಲ, ಅದು ರಾಮನಲ್ಲ, ಅಲ್ಲಿ ರಾಮನಿಲ್ಲ. ಪ್ರಾತಿನಿಧಿಕ ಈಗ ಯಜಮಾನ ಪ್ರಸ್ತಾವ ಇದ್ದಾಗೆ, ಈ ಯಜಮಾನ ಅಲ್ಲಿ ದರ್ಬೆ ಹಿಡಿ ಇಟ್ಟೋಗಿದ್ರೆ ದರ್ಬೆ ಹಿಡಿ ಯಜಮಾನ ಅಲ್ಲ, ಅದಕ್ಕೆ ಪ್ರತ್ಯೇಕತೆ ಉಂಟು. ಆದ್ರೆ ಅದರಲ್ಲಿ ಏನಾಗುವುದಿಲ್ಲ. ನಾವು ಆ ದರ್ಬೆ ಹಿಂಡಿಗೆ ಒಂದಿಷ್ಟು ನೀರು ಹಾಕಿದ್ರೆ ಅದು ಯಜಮಾನನ ಪಾದೋದಕ ಆಗುವುದು ಅಥವಾ ನೀರಾಗುವುದು ತೀರ್ಥ ಆಗುವುದೆಲ್ಲ ಆಗುವುದಿಲ್ಲ. ಹಾಗೇನಿಲ್ಲೇ ಇಲ್ಲ, ಅಂಥದ್ದಲ್ಲವೇ ಅಲ್ಲ. ಅದು ಕೆಲವರಿಗೆ ಭ್ರಮೆ, ಅದು ಅರ್ಥ ಗೊತ್ತಿಲ್ಲ ಅವರಿಗೆ ಹೇಗೇನು ಅಂತ. ವ್ಯಕ್ತಿಯ ಪಾದದ ಉದಕ ಪ್ರೋಕ್ಷಣೆ ಮಾಡಿಕೊಂಡ್ರೇನೆ ಅಥವಾ ಪಾದಪೀಠದ ಪ್ರೋಕ್ಷಣೆಯಿಂದಲೇನೆ ಅದರ ಧೂಳಿಯ ಪ್ರಸಾದದಿಂದಲೇನೆ ಉದ್ಧಾರ ಆಗ್ತಾನೆ, ಅದೆಲ್ಲ ಸರಿ, ಅದೆಲ್ಲ ಸತ್ಯ. ಆದ್ರೆ ಅದು ಅವನಲ್ಲ ಅಷ್ಟೇ, ಅದು ಜಡ, ಅದು ಚೇತನ, ಅದು ಬೇರೆ. ಹೀಗೆ ಗೊತ್ತಿಲ್ಲದೆ ಯಾವ್ಯಾವುದೋ ರೀತಿಯ ಅನ್ಯಥೋಪಾಸನೆ, ತಪ್ಪು ಕಲ್ಪನೆ ಇದೆಲ್ಲ ಇದ್ದು ಬಿಡುತ್ತದೆ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಇಲ್ಲಿ ಹೇಳುತ್ತಾನೆ ನಾರದ, ಒಳ್ಳೆ ಹೆಗಲು ನೋಡಿಯೇ ಭಾರವನ್ನು ದೇವರಿಡುತ್ತಾನೆ ದೊಡ್ಡ ಮನುಷ್ಯರಿಗೆ. ಅವನು ಭಗವಂತನ ವಿಭೂತಿ ಆಗಿರುತ್ತಾನೆ. ಮತ್ತೆ ಅವನಿಗೆ ಗಟ್ಟಿಯಾದ ಮನಸ್ಸು ಇರ್ತದೆ. ಕೆಲವರು ಹೇಳುದು ನನಗೆ ಅದೆಲ್ಲ ನೋಡಿಕೊಳ್ಳಿಕ್ಕೆ ಆಗ್ತಾನೆ ಇಲ್ಲ, ಲೀಡರ್ಶಿಪ್ ಅಂತವನಿಗೆ ಕೊಡುವುದೇ ಇಲ್ಲ. ಮನಸ್ಸು ಗಟ್ಟಿ ಇದ್ದವನಿಗೆ, ಹೃದಯ ಗಟ್ಟಿ ಇದ್ದವನಿಗೆ, ಬುದ್ಧಿ ನೆಟ್ಟಗಿದ್ದವನಿಗೆ, ದೇವರ ಅನುಗ್ರಹ ಜಾಸ್ತಿ ಇದ್ದವನಿಗೆ, ತನ್ನ ಮೇಲೆ ಅಭಿಮಾನ ಜಾಸ್ತಿ ಇದ್ದವನಿಗೆ, ಅಂದ್ರೆ ಸ್ವಯಂ ಕಾನ್ಫಿಡೆನ್ಷಿಯಲಿ ಆ ಲೆಕ್ಕಾಚಾರದಲ್ಲಿ ಇರುವವ, ಹತ್ತದೋ ಇಲ್ಲವೋ ಅಂತ ಬೆದರಿಕೊಳ್ಳುವವನಿಗೆ ಕೊಡುವುದಿಲ್ಲ ದೇವರು. ಹಾಗೆ ಇಂಥವನಿಗೆ ಮಾತ್ರ, ಎಲ್ಲ ಸಹಾಯ ಸಿಗುವವನಿಗೆ ಮಾತ್ರ ದೇವರು ಬೇಕಾದಷ್ಟು ದೊಡ್ಡ ಮಟ್ಟಿನ ಭಾರವನ್ನು ಹಾಕಿರ್ತಾನೆ. ಅಂದ್ರೆ ಕೃಷ್ಣನಿಗೆ ಹೇಳುತ್ತಾನೆ, ಆದ್ರಿಂದ ನೀನು ಕೃಷ್ಣ ಹಾಗೆ ಅಂತ ಭಾರವನ್ನು ಅವರು ವಹಿಸಿಕೊಂಡು ನಡೆಸ್ತಾರಲ್ಲ, ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಬೇಕು, ಅಂತ ಪ್ರಯತ್ನ ಮಾಡುವ ಯೋಗ್ಯತೆ ಅವನಲ್ಲಿ ಇರ್ತದೆ. ಆಗ ತಾಮುದ್ಯಮ್ಯ ಉರಸಾಮಹೇತ್, ಎದೆ ಕೊಟ್ಟು ಎಂಥ ಕ್ಷತ್ರಿಯನಿಗೆ ಹೇಳಿಸಿದ ಕಥೆ ಅದು. ಎಂಥ ಸಂದರ್ಭದಲ್ಲಿಯೂ ಯಾವುದೇ ರೀತಿಯಾಗಿ ಆದರೂ ಅವನು ಧೃತಿ ಗೆಡದೆ ನಡೆಸಬೇಕಾಗ್ತದೆ. ಹಾಗಿರ್ತದೆ ಕೃಷ್ಣ ಅಂತ ಹೇಳ್ತಾನೆ. ಮತ್ತೆ ಸರ್ವಯೇವ ಗುರುಂಭಾರಂ ಅನಡ್ವಾನ್ ವಹತೆ ಸಮೆ. ಅಲ್ಲ, ನಾವೆಲ್ಲ ಒಳ್ಳೆ ಮನೆ ಕೆಲಸ ಮಾಡುದಿಲ್ವಾ? ಮಾಡ್ತೇವೆ. ಮನೆಯಲ್ಲಿ ನಾವೇ ಲೀಡರ್ ಅಲ್ವಾ? ಹೌದು, ಕೆಲವರು ಊರಲ್ಲಿ ಲೀಡರ್. ಹಾಗಾದ್ರೆ ಎಲ್ಲರೂ ಆಗ್ತಾರಪ್ಪ. ಅದಕ್ಕಿಂತ ದೊಡ್ಡ ಭಾರ ನೋಡುವುದಾಗ್ಲಿ, ಅಥವಾ ಹೆಗಲು ನೋಡುವುದಾಗ್ಲಿ, ಅಥವಾ ದೇವರು ಕೂತ್ಕೊಳ್ಳುವುದಾಗ್ಲಿ, ಸನ್ನಿಧಾನ ವಿಶೇಷ ಆಗ್ಲಿ, ಅದೆಲ್ಲ ಹೇಳಬೇಕಾಗಿಲ್ಲ. ಅಂದ್ರೆ ಅದಕ್ಕೆ ನಾರದರು ಹೇಳ್ತಾರೆ, ಹೌದು ಮಾರಾಯ, ಎಲ್ಲಾ ಎತ್ತುಗಳು ಸಹ ಗಾಡಿಯನ್ನು ಎಳಿತಾವೆ, ಸಂಶಯ ಇಲ್ಲ. ಸರ್ವೇವ ಗುರುಂಬಾರಂ ಅನಡ್ವಾನ್ ವಹತೆ. ಎಲ್ಲಿ? ಸಮೆ, ಸರಿಗಟ್ಟಾದ ದಾರಿಯಲ್ಲಿ ಎಲ್ಲಾ ಎತ್ತುಗಳಿಗೂ ಭಾರ ಹೇಳ್ಕೊಂಡು ಹೋಗ್ಲಿಕ್ಕೆ, ಗಾಡಿ ಹೇಳ್ಕೊಂಡು ಹೋಗ್ಲಿಕ್ಕೆ ಬರ್ತದೆ. ಗುಡ್ಡೆ ಹತ್ತಲಿ. ದುರ್ಗೆ ಪ್ರತೀತಃ ಸುಗವಹ ಭಾರಂ ವಹತಿ ದುರ್ವಹಂ. ಬೆಟ್ಟಕ್ಕೆ ಹತ್ತುವಾಗ ಉಂಟಲ್ಲ, ಎಲ್ಲ ಎತ್ತುಗಳಿಗೆ ಆಗುವುದಿಲ್ಲ ಅಂತ. ಇದು ಕಲಿಬೇಕಾದ ಕಥೆ. ಒಂದು ಎತ್ತಿನ ಯೋಗ್ಯತೆಯನ್ನು ಅಳಿಲಿಕ್ಕೆ ಹೇಗೆ ಆಗ್ತದೆ ಕೇಳಿದ್ರೆ, ಅದು ಎಷ್ಟು ಹೇರನ್ನು ಎಳ್ಕೊಂಡು ಹೋಗ್ತದೆ, ಎಷ್ಟು ದೂರದವರೆಗೆ ನಾನ್ ಸ್ಟಾಪ್ ಹೋಗ್ತದೆ, ಎಂತ ದುರ್ಗಮದಲ್ಲಿ ಹೇಗೆ ಇರ್ತದೆ ಪರಿಸ್ಥಿತಿ, ಅದರದ್ದು ನೋಡುವುದಲ್ಲ. ಒಂದು ಎತ್ತಿನ ತಾಕತ್ತು ನೋಡಬೇಕಾದ್ರೆ ಅದು ಭಾರವನ್ನು, ಗಾಡಿಯನ್ನು ಬೆಟ್ಟದ ಕೋಡಿಗೆ ಎಳ್ಕೊಂಡು ಹೋಗ್ತದೆ ಅನ್ನೋ ನೋಡಬೇಕು. ಇದನ್ನು ನಮ್ಮ ದೇಶ ನೋಡಿದೆ ಹಿಂದೆ. ಬ್ರಿಟಿಷರ ಗಲಾಟೆಗಳಲ್ಲಿ ಅವರದ್ದು ಕುದುರೆ ಗಾಡಿಗಳಿದ್ರೆ ಶಸ್ತ್ರಾಸ್ತ್ರಗಳ ಪೂರಣೆಯಲ್ಲಿ, ಭಾರತದಲ್ಲಿದ್ದದ್ದು ರಾಜರದ್ದೆಲ್ಲ ಎತ್ತಿನ ಗಾಡಿಗಳು. ಇದು ಪೈಪೋಟಿ ನೋಡಿದಾಗ ಬ್ರಿಟಿಷರು ಸೋತ್ರಂತೆ. ವಿಚಿತ್ರ ಅನಿಸ್ತಂತ ಅವರಿಗೆ. ಒಳ್ಳೆ ಓಡುವ ಕುದುರೆ ಗಾಡಿ ನಮ್ಮದು, ಇವರು ಇನ್ನೂ
ನಾವಿದು ತಮಾಷೆ ಮಾಡ್ತೇವೆ, ಎತ್ತಿನ ಗಾಡಿಯ ಯುಗದಲ್ಲಿ ಇದ್ದೇವೆ ಅಂತ ಹೇಳಿ ತಮಾಷೆ ಮಾಡ್ತಾರಲ್ಲ, ಅದು ನಿಧಾನ ಅಂತ. ಮತ್ತೆ ನೋಡಿದ್ರೆ ಕುದುರೆ ಬಹಳಷ್ಟು ಜಾಸ್ತಿ ದೂರ ಹೋಗುವುದಿಲ್ಲ, ಆನಂತರ ಬಹಳ ಜಾಸ್ತಿ ಭಾರವನ್ನು ಎಳೆಯುವುದಿಲ್ಲ. ಕುದುರೆ ಸ್ಪೀಡ್ ಎನ್ನುವುದು ಸತ್ಯ, ಆಶುಮಾನಾತ್, ಬೇಗ ಹೋಗ್ತದೆ ಎನ್ನುವುದರಲ್ಲಿ ಅಶ್ವಕ್ಕೆ ತೊಂದರೆ ಇಲ್ಲ. ಆದರೆ ಬೇಗ ಹೋಗುವಾಗ ಬೇಕಾದಷ್ಟು ಡಿಸ್ಟೆನ್ಸ್ ಅನ್ನು ಕವರ್ ಮಾಡೋದಿಲ್ಲ. ಅದಕ್ಕೊಂದು ಇಷ್ಟು ಗಂಟೆ ಅಂತ ಇದೆ, ಅಷ್ಟು ಗಂಟೆ ಒಳಗೆ ಅಷ್ಟು ಬೇಗ ಅಲ್ಲಿ ಹೋಗ್ತದೆ. ಅದರ ಆಚೆಗೆ ಹೋಗು ಅಂದ್ರೆ ಅದರ ಕಾಲ ಕೇಳುವುದಿಲ್ಲ, ಅದರ ಕೆಪಾಸಿಟಿ ಅಷ್ಟೆ. ಎತ್ತು ಹಾಗಲ್ಲ, ಅದು ನಿಧಾನ ಹೋಗುತ್ತದೆ ಎನ್ನುವುದು ಸತ್ಯ ಕುದುರೆಗಿಂತ, ಆದರೆ ಕುದುರೆಗಿಂತ ಜಾಸ್ತಿ ದೂರವನ್ನು ಕ್ರಮಿಸ್ತದೆ. ಅದು ಸೋಲುವುದಿಲ್ಲ, ಅದು ಆಯಾಸ ಪಡುವುದಿಲ್ಲ, ಅದು ವಿಶ್ರಾಂತಿಯನ್ನು ಬಯಸುವುದಿಲ್ಲ. ಆನಂತರ ಕುದುರೆ ಎಳೆಯುವ ಏನೊಂದು ಹೇರು ಇದೆ, ಭಾರ ಇದೆ, ರಥ ಇದೆ, ಅದಕ್ಕಿಂತ ಡಬಲ್ ಭಾರವನ್ನು ಅದು ಎಳ್ಕೊಂಡು ಹೋಗ್ತದೆ. ನೋಡಿ ಕುದುರೆ ಕಥೆ. ಅದೇ ಕುದುರೆಗೆ ನೀವು ಅಷ್ಟು ಭಾರ ಹಾಕಿದ್ರೆ ಅಷ್ಟು ವೇಗ ಏನು ಎಳೆಯುವುದೇ ಇಲ್ಲ. ಆದ್ರಿಂದ ನಮಗೆ ಗಮ್ಯ ಒಂದು ಇದ್ರೆ, ದಿನದ ಲೆಕ್ಕಾಚಾರ ಇಲ್ಲ ಆದ್ರೆ, ಗಂಟೆ ಲೆಕ್ಕಾಚಾರ ಇಲ್ಲ ಆದ್ರೆ, ಬಹಳಷ್ಟು ಕ್ವಾಂಟಿಟಿಯನ್ನು ಬಹಳ ದೂರದವರೆಗೆ ಎತ್ತು ಕರ್ಕೊಂಡು ಹೋಗುವುದನ್ನು ಬ್ರಿಟಿಷರು ಕಂಡು ದಂಗಾಗಿದ್ದಾರೆ. ಅದರಲ್ಲಿ ಇವರು ಹೇಳ್ತಾರೆ, ನಾರದರು ಹೇಳ್ತಾರೆ, ಸುಗವಹ ಅಂತ, ಒಳ್ಳೆ ಕ್ವಾಲಿಟಿ ದನ ಅಂತ ಆದ್ರೆ, ಎತ್ತು ಆದ್ರೆ, ಅದು ದುರ್ಗಮ ಪ್ರದೇಶದಲ್ಲಿ ಎಳೆಯುವ ರೀತಿ ನೋಡಿದರೆ, ಬೆಟ್ಟದ ಕೋಡಿಗೆ ತಗೊಂಡೋಗುವ ಗಾಡಿಯ ಕತೆ ನೋಡಿದರೆ ಅದು ಅದ್ಭುತ ಅಂತ, ಯಾರಿಂದಲೂ ಆಗೋದಿಲ್ಲ ಅಂತ. ಇದು ಮುಖ್ಯ ಅಂತಾನೆ ಕೃಷ್ಣನ ಹತ್ರ. ಆದ್ರಿಂದ ಸಾಮಾನ್ಯರ ಲೆಕ್ಕಾಚಾರದಂತೆ ಅಲ್ಲ, ಸ್ಪೆಷಲ್ ವ್ಯಕ್ತಿಯಲ್ಲಿ ಸ್ಪೆಷಲ್ ಬಲ ಸಂಪತ್ತಿಗೋಸ್ಕರ ಭಗವಂತ ವಿಶೇಷ ಸನ್ನಿಧಾನ ಪಡೆದಿರ್ತಾನೆ. ಆದ್ರಿಂದ ನೀನು ಹೊಸ ಸ್ಪೆಷಲ್, ಎಲ್ಲರಿಗಿಂತ ವಿಶೇಷ. ನಿನ್ನಲ್ಲಿ ಅತಿ ಹೆಚ್ಚಿನವಾದಂತಹ ಸಾಮರ್ಥ್ಯ ಇದೆ ಹೇಳಿಕೊಂಡೆ, ನಿನ್ನನ್ನು ಸಮರ್ಥನನ್ನಾಗಿಸಿಕೊಂಡಿದ್ದಾರೆ, ಇದು ಶ್ರೇಷ್ಠನನ್ನಾಗಿಸಿದ್ದಾರೆ, ನೀನು ಲೀಡರ್ ಆಗಿ ನಿಂತೇ ಇದೆಯಾ, ಮುಂದೋಗ್ಬೇಕು ಅಂತ. ಕಡೆಯಲ್ಲಿ ಮಾತು, ವಿರೋಧ, ಅಸಹನೆ, ಅಸಮಾಧಾನ ಅದು ಇದ್ದೇ ಇರ್ತದೆ, ಅದು ಜನರ ಕತೆ ಅಂತ. ನೀವು ಮತ್ತೆ ಆಯ್ತಪ್ಪ, ಅವರಲ್ಲಿ ನಾವು ಕೋಪವೇ ಮಾಡಿಕೊಳ್ಳುವ, ಅವರು ಸುದ್ದಿಯೇ ಬೇಡ ನಮಗೆ, ಅವರು ನಮ್ಮ ಶತ್ರುಗಳನ್ನು ತಿಳ್ಕೊಳ್ಳುವ ಅಂದ್ರೆ, ಹಾಗೆ ಮಾಡಿದ್ರೆ ಒಂದು ಲಾಸ್. ಬಂಧುಗಳಲ್ಲಿ ದ್ವೇಷವನ್ನು ಮಾಡಿಕೊಳ್ಳಿಕ್ಕಿಲ್ಲ. ಭೇದಾದ್ ವಿನಾಶ ಸಂಘಾನ, ಒಗ್ಗಟ್ಟು ಕಟ್ಟಾಗಿ ಬಿಡ್ತದೆ, ತುಂಡಾಗಿ ಹೋಗ್ತದೆ. ನಾವು ಬಿಟ್ಟು ಕೊಡುವುದರಲ್ಲಿ ತೊಂದರೆ ಅಲ್ಲ, ಬೇರೆ ಮಾಡುವುದರಲ್ಲಿ ಸರಿ ಅಲ್ಲ, ಆದ್ರೆ ಮಾಡಿದ ತಕ್ಷಣ ಈ ಟೀಮ್ ಹಾಳಾಗ್ತದೆ. ಎದ್ದುಗಳು ಯಾದವರು ಅನ್ನತಕ್ಕದ್ರಲ್ಲಿ ಗುಂಪು ಶುರು ಆಗ್ತದೆ, ಮತ್ತೆ ಪ್ರತ್ಯೇಕ ಆಗಿ ಶುರುವಾಗ್ತದೆ. ನೀನು ಸಂಘ ಮುಖ್ಯೋಸಿ ಕೇಶವ, ಎಷ್ಟು ಚೆನ್ನಾಗಿ ಕರೀತಾನೆ ನೋಡಿ ನಾರದ, ಕೇಶವ ಅಂತೇಳಿ. ಇಡೀ ಜಗತ್ತಿನಲ್ಲಿ ಬ್ರಹ್ಮರುದ್ರರಿಗೆ ಕೆಲಸ ಕೊಟ್ಟವ ಕೇಶವ ಅಂದ್ರೆ, ಕೆಲಸ ಕೊಟ್ಟವ ಅಂತ. ಯಾರಿಗೆ? ಕಕಾರವಾಚ್ಯನಾದ ಹಿರಣ್ಯ ಗರ್ಭನಿಗೂ ಈಶ ಎನ್ನತಕ್ಕ ಶಿವನಿಗೂ ಸೃಷ್ಟಿ ಮತ್ತು ಸಂಹಾರವನ್ನು ಜಗತ್ತಿನಂದು ನಡೆಸಲಿಕ್ಕೆ. ಅದರಲ್ಲಿ ನೋಡಿ ಡಿಪೆಂಡೆನ್ಸಿ. ಸೃಷ್ಟಿ ಮಾಡುತ್ತಾನೆ ಚತುರ್ಮುಖ, ಹೇಗೆ ಬೇಕು ಹಾಗೆ. ಆದ್ರೆ ಮಾಡಿದ ನಂತರದಲ್ಲಿ ಕೆಲಸ ಇರುವುದು ಈಶನಿಗೆ ಸಂಹಾರಕ್ಕೆ. ಸೃಷ್ಟಿಯೇ ಇಲ್ಲ ಆದ್ರೆ ಅವನೇನು ಸಂಹಾರ ಮಾಡ್ತಿದ್ದ? ಅಲ್ಲ, ನೀವು ಹೇಳ್ತಿದ್ರಿ ಸೆಪ್ಪು ಗುದ್ತಿದ್ದ. ಅಲ್ಲ, ಸೆಪ್ಪು ಸೃಷ್ಟಿ ಆಗ್ಬೇಕಲ್ಲ ಮೊದಲು ಗುದ್ದಲಿಕ್ಕೆ, ಹೌದಲ್ಲ? ಮತ್ತೆ ಇಲ್ಲದ್ದನ್ನು ಏನ್ ಮಾಡ್ಲಿಕ್ಕೆ ಬರುತ್ತೆ? ಇದ್ದದ್ದನ್ನು ತೆಗಿಲಿಕ್ಕೆ ಬರುತ್ತೆ ಅಷ್ಟೇ ಅವನಿಗೆ, ಇಲ್ಲ ಮಾಡ್ಲಿಕ್ಕೆ ಬರುತ್ತೆ, ಸಂಹಾರ ಮಾಡ್ಲಿಕ್ಕೆ ಬರುತ್ತೆ. ಆದ್ರಿಂದ ಇದ್ರೆ ತಾನೇ ಅದು ಹೇಗಿರ್ಬೇಕು, ಸಂಹಾರ ಆಗುವಂತಿರಬೇಕು. ಮತ್ತೆ ಇಲ್ಲಾದ್ರೆ ಏನ್ ಮಾಡ್ತಾನೆ ಇವ? ಅದು ಕಷ್ಟವೇ. ಆದ್ರಿಂದ ಅಸೆಂಬಲ್ ಮಾಡುವಾಗ ಚತುರ್ಮುಖ ಜಗತ್ತರ ಸೃಷ್ಟಿಗೆ ತರುವಾಗ ಅದು ಹಾಳಾಗುವಂತೆ, ಬ್ರಿಟ್ಲಾಗುವಂತೆ, ಇಲ್ಲಾಗುವಂತೆ, ಉಡಿಯಾಗುವಂತೆ ಮಾಡಿದ್ದಾನೆ. ಈ ತಿನ್ಲಿಕ್ಕೆ ಬರುವಂತೆ ಉಂಡೆ ಕೊಡಿ ಅಂತ ಹೇಳಿದ ಹಾಗೆ ಉಂಡೆ ಮಾಡಿರ್ತಾರೆ, ಕಟ್ಟಿಕೊಡುತ್ತಾರೆ, ತಿನ್ನು ಅಂತಾರೆ. ತಿನ್ಲಿಕ್ಕೆ ಆಗದಿದ್ರೆ ಆಗ್ಲಿಕ್ಕೆ ಆಗದಂತೆ ಮಾಡ್ಲಿಕ್ಕೆ ಬರುತ್ತೆ. ಖಂಡಾಬಟ್ಟೆ ಬೆಲ್ಲದ ಪಾಕವನ್ನು ಮಾಡಿ ಅದಕ್ಕೆ ಎಲ್ಲ ಬೆರೆಸಿ ಹಿಟ್ಟನ್ನು ಚಂದ ಮಾಡಿ ಗಟ್ಟಿಯಾಗಿ ಬಿಸಿ ಬಿಸಿ ಇದ್ದಾಗಲಿ ಕುಟ್ಟಿ ಕುಟ್ಟಿ ಕಟ್ಟಿಕೊಟ್ರೆ ತಿನ್ನ ಅಂದ್ರೆ ಹಲ್ಲು ಉದುರು ಹೋಗುತ್ತೆ, ಅಷ್ಟು ಗಟ್ಟಿ ಆಗುತ್ತೆ. ಸಾಧ್ಯವೇ ಆಗುವುದಿಲ್ಲ. ಉಂಡೆ ಹುಡಿ ಆಗುವುದಿಲ್ಲ, ಮತ್ತೆ ಮಂಡೆ ಹುಡಿ ಆಗ್ತದೆ ಕೊಲೆಮ್ಮ ಅವನಿಗೆ. ಆದ್ರಿಂದ ಸೃಷ್ಟಿಯನ್ನು ಒಂದು ದೃಷ್ಟಿಯಿಂದ ಸಾದಾ ಮಾಡಿ ತೋರಿಸಿದ ಚತುರ್ಮುಖ. ಆದ್ರಿಂದ ಶಿವನಿಗೆ ಅದನ್ನು ಮುಗಿಸ್ಲಿಕ್ಕಾಯ್ತು. ಅವರಿಬ್ಬರಿಗೆ ಜಗತ್ತಿನ ಕೆಲಸ ಕೊಟ್ಟು ಚಂದ ನೋಡುತ್ತಾ ಇದ್ದಾನೆ, ಲೀಲೆ ಆಡ್ತಾ ಇದ್ದಾನೆ.
ಅವರನ್ನು ನೋಡಿಕೊಳ್ಳುವಂತೆ ಅವರನ್ನು ನೋಡಿಕೊಳ್ಳುತ್ತಾ ಇದ್ದಾನೆ. ಇಡೀ ಜಗತ್ತು ಮಾತ್ರ ಅಲ್ಲ, ಸೃಷ್ಟಿ ಮಾಡುವವನು ಏನು ಆಗದಂತೆ, ಸಂಹಾರ ಮಾಡುವವನು ಏನು ಆಗದಂತೆ ನೋಡಿಕೊಳ್ಳುವವ ನೀನು ಕೃಷ್ಣ. ನೀನು ಎಲ್ಲಾ ಸಂಘದ ಪದಾಧಿಕಾರಿಗಳಲ್ಲಿ ಮುಖ್ಯ ನೀನು. ಆದ್ರಿಂದ ಸಂಘ ಒಡೆಯುವ ಕೆಲಸ ಮಾಡಲಿಕ್ಕಿಲ್ಲ, ಪ್ರತ್ಯೇಕ ಮಾಡಲಿಕ್ಕೆ ಆಗುವುದಿಲ್ಲ, ಅವರನ್ನು ದೂರ ಇಡ್ಲಿಕ್ಕೆ ಆಗುವುದಿಲ್ಲ. ಅವರನ್ನು ನೀನು ಮುಂಚೂಣಿಯಲ್ಲಿದ್ದುಕೊಂಡು ನಡೆಸಿಕೊಡ್ಲೇಬೇಕು. ವಾಸ್ತವವಾಗಿ ಯಥಾತ್ವಾಂ ಪ್ರಾಪ್ಯ ನೋತ್ಸೀದೇತ್ ಅಯಂ ಸಂಘ ತಥಾಕುರು. ನಿನ್ ಜೊತೆಯಲ್ಲಿದ್ದಾಗ ಟೀಮ್ ಹಾಳಾಗದಂತೆ ನೀನು ಮಾಡು ಮಾರಾಯ, ಹಾಗಿರು. ಅದಕ್ಕೆ ಸರಿಯಾಗಿ ಚಂದವಾಗಿ ಮಾತಾಡಿಕೊಂಡು ಒಳ್ಳೆ ರೀತಿಯಿಂದ ನೋಡಿಕೊಂಡಿರಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಬಹಳ ದೊಡ್ಡದಾಗಿರತಕ್ಕಂತಹ ವ್ಯವಸ್ಥೆ, ಒಂದು ಸಂಘ ಸಂಸ್ಥೆ ಒಬ್ಬ ನೇತಾರನಲ್ಲಿ ನಿಲ್ತದೇ ಹೇಳಿದ್ರೆ ಅವನದ್ದೆಷ್ಟು ಜೋರಿ ಇರಬೇಕು ಅಂದ್ರೆ ಅವನ ಬುದ್ಧಿಶಕ್ತಿ ಜೋರಿ ಇರಬೇಕು. ಮತ್ತೆ ಅಷ್ಟೇ ರೀತಿಯಾಗಿ ಸೈರಣೆ ಇರಬೇಕು ಅವನಿಗೆ. ಪ್ರತಿಯೊಂದಕ್ಕೆ ಸಿಡುಕಿಕೊಳ್ಳುವುದು, ಮುಂದೋಗಿ ಬೀಳುವುದು ಎಲ್ಲ ಆಗಬಾರದು. ನಾಣ್ಯತ್ರ ಬುದ್ಧಿ ಕ್ಷಾಂತಿಭ್ಯಾಂ, ಕ್ಷಮೆ ತಪ್ಪಾಗ್ತದೆ, ತಿದ್ದಿಕೊಳ್ಳುವ ವ್ಯವಸ್ಥೆಗೆ ಅವಕಾಶ ಕೊಡಬೇಕು. ಸಂಘದಲ್ಲಿ ಹಾಗೆ, ಸಂಘದಲ್ಲಿ ಆದಷ್ಟು ಆಗಿರತಕ್ಕ ದೋಷಗಳಿಗೆಲ್ಲ ಪರಿಮಾರ್ಜನೆ ವ್ಯವಸ್ಥೆಯನ್ನು ಮಾಡ್ತಾ ಬಂದ್ರೆ ಮಾತ್ರ ಸಂಘ ಗಟ್ಟಿ ಆಗ್ತದೆ. ಇಲ್ಲಾದ್ರೆ ಒಬ್ಬೊಬ್ಬರು ಬಿಟ್ಟು ಹೋಗ್ಬೇಕಾಗತ್ತೆ. ಅವನೊಂದು ಪ್ರತ್ಯೇಕ ಸಂಘ ಮಾಡಿದ್ರೆ ನುಂಗಿ ಹಾಕ್ತಾನೆ. ಮತ್ತೆ ಅಂದು ಒಳ್ಳೆ ಬುದ್ಧಿಮಂತಿಗೆ ಬೇಕು, ಎಲ್ಲವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಬೇಕು. ನಾಣ್ಯತ್ರೇಂದ್ರಿಯ ನಿಗ್ರಹ, ಮತ್ತೆ ಒಳ್ಳೆ ಬಾಯಿಗೆ, ಕಣ್ಣಿಗೆ, ಕಿವಿಗೆ, ಎಲ್ಲ ಇಂದ್ರಿಯಗಳಿಗೂ ಒಳ್ಳೆ ರೀತಿಯಾದ ಮುಚ್ಚಳ, ಬ್ರೇಕ್ ಅದೆಲ್ಲ ಬರಬೇಕು. ನಿಗ್ರಹ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಅವನು. ಮತ್ತೆ ನಾಣ್ಯತ್ರ ಧನ ಸಂತ್ಯಾಗಾತ್, ಮತ್ತೆ ಒಳ್ಳೆ ದುಡ್ಡು ಬಿಚ್ಚಬೇಕು. ಬೇಕಾದಾಗ ದುಡ್ಡನ್ನು ಕೊಡುವಂತೆ, ಖರ್ಚು ಮಾಡುವಂತೆ ಇರಬೇಕು. ಆ ದುಡ್ಡಿನಿಂದಲೇ ಕೆಲವರು ವಶನ ಆಗ್ತಾರೆ. ಹಾಗಾಗಿ ಇದು ಅಲ್ಲದೆ ದುಡ್ಡು ಕೊಡುವುದಿಲ್ಲ, ಇಂದ್ರಿಯಗಳನ್ನು ಬೇಕಾಬಿಟ್ಟು ಬಿಡುತ್ತೇನೆ, ಹೇಗೆ ಬೇಕೋ ಹಾಗೆ ಬೈದುಕೊಳ್ಳುವುದು, ಬಡಿದುಕೊಳ್ಳುವುದು ಆಗಿಬಿಡುತ್ತೆ. ಮತ್ತೆ ತಲೆ ಖರ್ಚು ಮಾಡುವುದಿಲ್ಲ, ಯಾವುದನ್ನು ಸಹಿಸುವುದಿಲ್ಲ. ಆದ್ರೆ ಅಂತವನ ಕೈಯಲ್ಲಿ ಯಾವ ಸಂಘ ಸಂಸ್ಥೆಯು ಬದುಕುವುದಿಲ್ಲ. ಅದು ನಾಣ್ಯತ್ರ ಬುದ್ಧಿ ಕ್ಷಾಂತಿಭ್ಯಾಂ, ನಾಣ್ಯತ್ರೇಂದ್ರಿಯ ನಿಗ್ರಹ, ನಾಣ್ಯತ್ರ ಧನಸಂಖ್ಯಾಗಾತ್ ಗಣ ಪ್ರಾಜ್ಞೆ ಅವಧಿಷ್ಠ. ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಯಲ್ಲಿ, ತಿಳಿದವನಲ್ಲಿ, ಬುದ್ಧಿಮಂತನಲ್ಲಿ, ಒಳ್ಳೆಯವನಲ್ಲಿ ಅದು ನೆಲೆಗೊಂಡಿದ್ದೆ ಅಂತ ಆದ್ರೆ ಅವನು ತುಂಬಾ ತ್ಯಾಗ ಮಾಡಿರ್ತಾನೆ, ತುಂಬಾ ಸಹಿಸಿಕೊಳ್ತಾನೆ, ತುಂಬಾ ಬುದ್ಧಿ ಖರ್ಚು ಮಾಡ್ತಾನೆ, ಎಲ್ಲ ನಿಗ್ರಹ ನಡೀತದೆ ಅಂತ ಅರ್ಥ. ವಾಸ್ತವವಾಗಿ ಅಂದ ಸಂಘ ಹಾಗಿರುವಾಗಿ ನೀನು ವ್ಯವಸ್ಥೆ ಮಾಡು. ನಮ್ಮ ಸಂಸ್ಥೆ, ನಮ್ಮ ಸಮೂಹ, ನಮ್ಮ ಜ್ಞಾತಿ ವರ್ಗ ಅದು ಕೃತಾರ್ಥ ಅನಿಸಿಕೊಳ್ಳಬೇಕು. ಧನ್ಯಂ ಯಶಸ್ಯಂ ಆಯುಷ್ಯಂ ಸ್ವಪಕ್ಷೋದ್ಭವನಂ ಸದಾ ಜ್ಞಾತೀನಾಂ ಅವಿನಾಶ ಸ್ಯಾತ್ ಯಥಾ ಕೃಷ್ಣ ತಥಾ ಕುರು. ಅದು ನೀನು ಸಂಘ ಸಂಸ್ಥೆಗಳ ಅಧಿಕಾರಿ ಉನ್ನತನಾದ್ದರಿಂದ ಬಂಧುಗಳಲ್ಲಿ ಏನು ಕಲಹ ಆಗದಂತೆ, ಅವರಲ್ಲಿ ಸಾವು ನೋವು ಬಾರದಂತೆ ನೀನು ನೋಡಿಕೊಳ್ಳಬೇಕು. ಆ ಸಮೂಹ ಜ್ಞಾತಿಗಳ ಏನೊಂದು ಸಂಘ ಇದೆ ಅದೆಲ್ಲ ಬೆಳಗಬೇಕು, ಬದುಕಬೇಕು, ಧನ್ಯ ಅಂತ ಅನಿಸಿಕೊಳ್ಳಬೇಕು. ಮತ್ತೆ ಅಷ್ಟೇ ಅಲ್ಲದೆ ಅದು ತಮ್ಮವರನ್ನು ತಾವು ಮತ್ತೆ ಮೇಲಕ್ಕೆ ಎತ್ತಿಕೊಳ್ಳುವಲ್ಲಿ ಸಹಾಯಕ ಆಗಬೇಕು. ಹಾಗೆ ಕೃಷ್ಣ ಮಾಡಲಿ. ಯಾಕೆಂದ್ರೆ ನಿನಗೆ ನಡೆದದ್ದು ಗೊತ್ತು, ನಡೆಯುವುದು ಗೊತ್ತು, ಮತ್ತೆ ನಡೆಯುತ್ತಾ ಇರುವುದಂತೂ ಖಂಡಿತ ಗೊತ್ತು. ಆಯತ್ಯಾಂಚ ತದಾತ್ವೇಚ ನತೆ ಅಸ್ತಿ ಅವಿದಿತಂ ಪ್ರಭು. ನಿನಗೆಂತ ಗೊತ್ತಿಲ್ಲ, ಕೃಷ್ಣನಲ್ಲಿ ಹೇಳುತ್ತಾನೆ ನೋಡಿ. ಕೃಷ್ಣನಿಗೆ ಕೇಳಿದ್ದು ಮೊದಲಿಗೆ ಎಲ್ಲ ಗೊತ್ತಿನ ವಿಷಯ, ಆದ್ರೆ ಅದು ಒಳ್ಳೆ ಫ್ರೆಂಡಿಗಾದ್ರೆ ಹೇಳಲಿಕ್ಕೆ ಬರ್ತದೆ. ಬುದ್ಧಿಮಂತನಾದ್ರೆ, ನೀನು ಒಳ್ಳೆ ಪಂಡಿತ, ನಿನ್ಗೆ ಹೇಳುತ್ತೇನೆ ನಮ್ಮಲ್ಲಿ ಒಂಚೂರು ಸರಿ ಇಲ್ಲ ಅಂತ ಹೇಳಿಕೊಂಡು ಶುರು ಮಾಡಿದ. ಅದಕ್ಕೆ ಎಂತ ಮಾಡುವ ಅಂತ ಉಪಾಯ. ಅದಕ್ಕೆ ನಾರದ್ರು ಹೇಳ್ತಾರೆ, ನಿನಗೆಂತ ಗೊತ್ತಿಲ್ಲ ಮಾರಾಯ, ನಿನಗೊಂದು ಗೊತ್ತಿಲ್ಲದ ಸಂಗತಿ ಉಂಟಾ? ಎಲ್ಲ ತಿಳಿದವ ನೀನು, ಸ್ವಾಮಿ ನೀನು. ನೋಡಿ, ಜಗಚ್ಚಕ್ರ ಚತುರ್ಮುಖ ಬ್ರಹ್ಮನನ್ನೇ, ಚತುರ್ಮುಖ ಮತ್ತೆ ಶಿವನನ್ನೇ ಕುಣಿಸುವ ಕೆಲಸ ಕೊಟ್ಟವ ನೀನು. ಮತ್ತೆ ನಿನಗೆ ಇವರನ್ನು, ಯಾರಿವರು, ನಮ್ಮ ಯಾದವರ ಪಡೆಯನ್ನು ನೋಡಿಕೊಳ್ಳಿಕ್ಕೆ ಬರುವುದಿಲ್ವಾ? ಬರ್ತದೆ, ನಿನಗೆ ಗೊತ್ತಿದೆ. ಹಾಗಾಗಿ ಮುಂದಾಗುವ ಹಿಂದಾದ ಘಟನೆಗಳೆಲ್ಲ ನಿನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಮತ್ತೆ ನಿನಗೆ ಷಾಡ್ಗುಣ್ಯ ವಿಧಾನ ಚೆನ್ನಾಗಿ ಬರ್ತದೆ. ಹಿಂದೆ ಬಂದಿತ್ತಲ್ಲ ರಾಜರ ಕಥೆಯಲ್ಲಿ ಇರಬೇಕಾದ ಹೇಗೆ ಏನು ಅಂತ. ಷಾಡ್ಗುಣ್ಯಸ್ಯ ವಿಧಾನೇನ ಯಾತ್ರಾಯಾನ ವಿಧೋತತ. ಯಾವತ್ತು ಹೋರಾಟ ಮಾಡಬೇಕು, ಯಾರೆಡೆಗೆ ಹೋಗಬೇಕು, ಯಾರನ್ನು ಬಗ್ಗು ಬಡಿಬೇಕು, ಯಾರಲ್ಲಿ ಏನಿದೆ, ಕಮ್ಮಿ ಯಾರು, ಹೆಚ್ಚು ಯಾರು, ಗುಣವಂತ ಯಾರು, ಬಲವಂತ ಯಾರೆಲ್ಲ, ಇದೆಲ್ಲ ಚೆನ್ನಾಗಿ ಗೊತ್ತಿರುವವ ನೀನು. ನಿನ್ಗೆಂತ ಗೊತ್ತಿಲ್ಲ ಕೃಷ್ಣ ಕೇಳುತ್ತ.
ಮತ್ತೆ ಎಲ್ಲ ಯಾದವರು ನಿನ್ನ ಕೈಯಲ್ಲೇ ಇರು. ನೀನೇ ಹೇಳಿದ್ ಸುಮ್ಮನೆ ಇಬ್ಬರಿಬ್ಬರು ಆಗುವುದಿಲ್ಲ, ಅವರಿವರು ನೋಡಿಕೊಂಡ್ರೆ 2 ಪಕ್ಷ ಉಂಟು, ಆಹ್ವಾನದ್ದು ಬೇರೆ, ಅಂಧಕಾರ ಅಲ್ಲ, ಇತ್ತು ಇಲ್ಲ ಅಲ್ಲ. ಕೃಷ್ಣನನ್ನೇ ವಿರೋಧಿಸುವ ನೋಡಿ, ಅಕ್ರೂರ ವಿರೋಧಿಸ್ಲಿಲ್ವಾ ಮಣಿ ಪ್ರಕರಣದಲ್ಲಿ? ಅದೇ ಅಕ್ರೂರ ಮೊದಲು ವೃಂದಾವನದಲ್ಲಿ ಹೊರಳಾಡಿಕೊಂಡು ಹೋಗ್ಲಿಲ್ವ ಕೃಷ್ಣನ ಪಾದದಲ್ಲಿ ಚಕ್ರವನ್ನು ಕಂಡು? ಯಮುನೆಯಲ್ಲಿ ಮಿಂದಾಗ ಕೃಷ್ಣ ದರ್ಶನ ಮಾಡಲಿಲ್ವ ಅವನು? ಅಗಮರ್ಷಣ ಸೂಕ್ತದಲ್ಲಿ, ಶೇಷ ಪರ್ಯಂಕದಲ್ಲಿ. ಅದೇ ಅಕ್ರೂರ ಆ ತನ್ಮಯನಾದವ, ಭಾವಪೂರ್ಣನಾದವ, ಕೃಷ್ಣನ ಪರಮಭಕ್ತ, ಧೂಳಿ ನೋಡಿ ಪಾದ ಧೂಳಿಯಲ್ಲಿ ಹೊರಳಾಡಿ ನಿಂತವ. ಆದ್ರೆ ಅದೇ ಸತ್ಯಭಾಮೆಯ ಪ್ರಕರಣದಲ್ಲಿ ಆಕೆ ಬರ್ತಾಳೆ, ಸಿಗಲಿಲ್ಲ ಅಂತ ಹೊರಟೋದಾಗ, ಅದು ನಿಜವಾಗಿ ಭಾಮೆ ಮಹಾಲಕ್ಷ್ಮಿ ಸ್ವರೂಪಳೆ, ಕೃಷ್ಣನ ಮಡದಿ. ಕೃಷ್ಣ ಅದನ್ನು ಪಡೆದ ಅಂದಾಗ ಮಣಿಯ ವಿಚಾರದಲ್ಲಿ ಮತ್ತೆ ಹೆಣ್ಣಂತೂ ಹೋಯ್ತಲ್ಲ, ಆ ಸೆಮಂತಕ ಮಣಿಯನ್ನು ಹಪ್ಪು ಮಾಡಲಿಕ್ಕೋಸ್ಕರ ಒದ್ದಾಡಿಕೊಂಡು ಗಲಾಟೆ ಮಾಡಿ ಊರು ಬಿಟ್ಟು ಎಲ್ಲ ಓಡಿಕೊಂಡು ಎಷ್ಟೆಲ್ಲ ಮಾಡಿದ. ಇದು ಕೃಷ್ಣ ಭಕ್ತರ ಲಕ್ಷಣ ಕಾಣುತ್ತೆ ನಮಗೆ ಕೆಲವೊಮ್ಮೆ ನೋಡಿದಾಗ. ಇಷ್ಟು ವಿಚಿತ್ರ ಅಲ್ಲ? ಹಾಗಾಗಿ ಹೇಳುತ್ತಾನೆ, ನೋಡು, ಇದ್ದದ್ದು ಸರಿ ಅವರಲ್ಲಿ, ಆದ್ರೆ ಎಲ್ಲಾ ಯಾದವರು ನಿನ್ನ ಅಡಿಯಾಳುಗಳೇ. ಯಾಕೆ? ನಿನ್ನಲ್ಲದೆ ಯಾರಿದ್ದಾರೆ ಮಾರಾಯ? ತೊಯ್ಯ ಎತ್ತಾಹ ಮಹಾಬಾಹು, ಮಹಾಬಾಹು ಕರೀತಾನೆ. ನೀನು ಕೈ ಹಿಡಿದ್ರೆ ಯಾರು ನಿಲ್ಲುವುದಿಲ್ಲ, ಬಗ್ಗುವುದಿಲ್ಲ, ಯಾರನ್ನು ಬಗ್ಗಿಸಲಿಕ್ಕೆ ಬರುವುದಿಲ್ಲ, ನಿನ್ನ ಮುಷ್ಟಿಯಲ್ಲಿ ಯಾರು ಸಿಗುವುದಿಲ್ಲ. ನೀಳ ತೋಳಿನವೋ ಕೃಷ್ಣ, ಇಡೀ ಜಗತ್ತು ನಿನ್ನ ಕೈಯಲ್ಲಿದೆ. ತೊಯ್ಯಾಯತ್ತ ಮಹಾಬಾಹು ಲೋಕಯಾಹ, ಯಾದವರೇನು ಇಡೀ ಪ್ರಪಂಚ, ಜೀವಜಾತಗಳು, ಮುಕ್ತ ಎಲ್ಲ ನಿನ್ ಕೈ. ಅವರತ್ತ ಶೇಷಾನಹ ಅಂತ ಏನ್ ಹೇಳುವ? ಅವರೆಲ್ಲರೂ ಒಡೆಯರು, ಲೋಕೇಶ್ವರಾಶ್ಚಯೇ. ಯಾರೆಲ್ಲ ಲೋಕದ ಒಡೆಯರು? ಲೋಕ ಮಾತ್ರ, ಜನ ಮಾತ್ರ ಅಲ್ಲ, ಜನರ ಒಡೆಯರು ನಿನ್ನ ಮುಷ್ಟಿಯಲ್ಲಿ, ನಿನ್ನ ದಾಸರಾಗಿರುವವರು. ಅಂತದ್ದಿರುವಾಗ ನಿನಗೆ ನಾನು ಏನು ಕೇಳಬಹುದು? ಇವರನ್ನ ಹೇಗೆ ಕೂಡಿಸಬೇಕು, ಇವರನ್ನ ಹೇಗೆ ಕಳಿಬೇಕು ಅಂತ ನಾನು ಹೇಗೆ ತಿಳಿಸ್ಲಿ ಅಂತಾನೆ. ಉಪಾಸಂತೆ ಹಿ ಚತ್ವಾಂ, ನಿನ್ನನ್ನೇ ಋಷಿಗಳು ಸಹ ಉಪಾಸಂತೆ ತದ್ಬುದ್ಧಿಂ ಋಷಯ ಚ ಆಪಿ ಮಾಧವ. ನೀನು ಮಾಧವ ತಾನೇ. ಮಾಧವ ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಮಾಧವ ಅಂದ್ರೆ ಏನು ಅಂತ. ಅತ್ಯಂತ ಪ್ರಮಾಣಬದ್ಧವಾಗಿ ನಡೆಯುವವ ನೀನು. ನಿನ್ನ ಪ್ರಾಮಾಣಿಕವಾದ ಮಾತುಗಳು ತುಂಬಾ ಜನರಿಗಿಷ್ಟ. ಪ್ರಮಾಣವನ್ನೇ ನಂಬಿರುವವರೆಲ್ಲ ಋಷಿಗಳು. ಮುಖ್ಯವಾಗಿ ಮನುಷ್ಯರು ನೋಡಿದ್ದನ್ನು ಕಲಿಯುವವರು, ಹೇಳಿದ್ದನ್ನು ನಡೆಸುವವರು. ಋಷಿಗಳು ಹಾಗಲ್ಲ, ಯಥಾರ್ಥವಾದ ಶಾಸ್ತ್ರಗಳನ್ನೇ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವವರು. ಕೃಷ್ಣ ಹಾಗಿರುವಾಗ ನಿನ್ನ ಮಾತನ್ನೇ ಕೇಳಿ, ನಿನ್ನ ಬುದ್ಧಿಯನ್ನೇ, ನಿನ್ನ ವಿಶೇಷವಾದ ಅಧಿಕಾರದ ವ್ಯವಸ್ಥೆಯನ್ನೇ ನಂಬಿದವರು ಋಷಿಗಳಿರುವಾಗ ಇನ್ನು ಯಾದವರ ಬಗ್ಗೆ ಏನು ಹೇಳುದು? ಮನುಷ್ಯರ ಬಗ್ಗೆ ಏನು ಹೇಳುದು? ಋಷಿಗಳು ನಿನ್ನ ಬೆನ್ನ ಹಿಂದೆ ಇದ್ದಾರೆ. ತದ್ಬುದ್ಧಿಂ ಋಷಯಶ್ಚಾಪಿ ಉಪಾಸಂತೇಹಿ, ಅದನ್ನೇ ಅವರು ಅಳಿಸಿದ್ದಾರೆ. ಅದರಿಂದ ನೀನೇನು? ತ್ವಂ ಗುರುಹು ಸರ್ವಭೂತಾನಾಂ ಜಾನೀಷೇ ತ್ವಂ ಪರಾಂಗತಿಂ. ನನಗೊತ್ತು ಕೃಷ್ಣ, ನೀನೇ ಎಲ್ಲದರ ಕೊನೆ, ನೀನು ಎಲ್ಲರ ಸ್ವಾಮಿ, ನೀನು ಎಲ್ಲರ ಉಪದೇಶಕ ನೀನು. ನಿನಗೆ ನಾನೆಂತ ಹೇಳುದು? ನಾರದರ ಹತ್ರ ಕೇಳೋದು. ಬಂದಾಗೆಲ್ಲ ಸುಮ್ಮನೆ ದೇವರ ಬಾಯ ಆಡಿಸುದು. ನಾರದರೆ ಒಂದು ಸಮಸ್ಯೆ ನೋಡಿ ಹೇಳಿ ಹೀಗೆ ಅಂತ. ಎಂತದಕ್ಕೆ ಹೇಳ್ತಾರೆ? ತೊಂಗುರು ಸರ್ವಭೂತಾರ, ಎಲ್ಲರಿಗೂ ಮಾಸ್ಟರ್ ನೀನು ಮಾರಾಯ, ಪ್ರಮಾಣನೇ ನೀನು. ಹಾಗಿರುವಾಗ ನಿನ್ನದೇನು ಸಮಸ್ಯೆ? ನೀನೇ ಉತ್ತಮವಾದ ಕೊನೆಯ ನಮಗೆ ಡೆಸ್ಟಿನೇಷನ್. ತ್ವಮಾಸಾಧ್ಯ ಶ್ರೇಷ್ಠಂ ಏದಂತೆ ಯಾದವಾಸ್ತಿಕಂ. ಇವತ್ತು ಯಾದವರು ಗಮ್ಮತ್ತಲ್ಲಿ ಇರುವುದು ಯಾಕೆ ಗೊತ್ತಾ? ನೀನ್ ಹೇಳ್ತಿ ಅವರವರು ಕಿತ್ತಾಡಿಕೊಳ್ತಾರೆ, ಕೈ ಮೇಲೆ ಮಾಡುತ್ತಾರೆ, ನಾನೇ ಅರ್ಧ ಭಾಗವು ತಿನ್ನುವವ, ನಾನೇ ಮೆಲ್ಲಕ್ಕಿದ್ದೇನೆ ಅಡಿಯಾಳು ಅಂತ. ಅಲ್ಲಪ್ಪ, ಎಲ್ಲಾ ಇವತ್ತು ಯಾದವರು ಸುಖವಾಗಿರುವುದು ನಿನ್ನ ಅನುಗ್ರಹದಿಂದ, ನಿನ್ನನ್ನು ಗಟ್ಟಿ ಮಾಡಿದ್ರಿಂದ. ಸತ್ಯವು ಯಾದವರಲ್ಲಿ ಕೃಷ್ಣ ಇರ್ಲಿಕ್ಕೆ ಹೋಗಿ ಜರಾಸಂಧ ನೋಡಿ ಎಷ್ಟು ಸರ್ತಿ ಬಂದು ಸೋತೋದ, ಆಗ್ಲಿಲ್ಲ, ಏನು ಆಗ್ಲಿಲ್ಲ ಮಾಡ್ಲಿಕ್ಕೆ. ಅತ್ತ ಕೀಚಕ ಆಗ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದ್ರ, ಇತ್ತ ನರಕಾಸುರ ಆದ್ರೂ ಮುಗಿಬೀಳ್ಲಿಕ್ಕೆ ನಿಂತರ. ಯಾರಿಂದಲೂ ಏನು? ಯಾದವ ಪಡೆ ಭಾರಿ ಗಟ್ಟಿ. ಒಂದು ಸಂಖ್ಯೆಯಲ್ಲಿ ದೊಡ್ಡದು, ಇನ್ನೊಂದು ಕೃಷ್ಣನ ನೇತೃತ್ವ. ಒಂದೇ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟ ಕೃಷ್ಣ. ಎಳವೆಯಲ್ಲಿಯೇ ಅಪರಾಧ ಮಾಡಿದ ಅಧಿಕಾರದಲ್ಲಿ ಕಂಸನನ್ನು ಚಿವುಟಿ ತೆಗೆದು ಬಿಟ್ಟ. ಅದು ಏನು? ಬಹಳ ದೊಡ್ಡ ಕುಳ. ಅವನ 2 ಮಡದಿಯರು ಜರಾಸಂಧನ ಮಗಳು.
ದೊಡ್ಡ ವ್ಯಕ್ತಿಯನ್ನು ಎದುರು ಹಾಕಿಕೊಂಡಿದ್ದಾನೆ. ಪರವಾಗಿಲ್ಲ ಕೃಷ್ಣ ಅಂದ. ಹಾಗಾಗಿ ಜರಾಸಂಧ 18 ಬಾರಿ ಮುತ್ತಿಗೆಯಾಗಿದ್ದಾನೆ ಯಾದವರೆಡೆಗೆ. ಬಹಳ ತಂತ್ರಗಾರಿಕೆಯಲ್ಲಿ ಕೃಷ್ಣ ಹೊಸ ದ್ವಾರಕೆಯನ್ನೇ ನಿರ್ಮಾಣ ಮಾಡುವ ಮೂಲಕವೂ ಸಹ ಸ್ಥಾನಾಂತರಕ್ಕೆ ಮಾಡಿ, ಹೀಗಾಗಿ ಜರಾಸಂಧನನ್ನು ಬಹಳಷ್ಟು ಗೋಳಾಡಿಸಿದ. ಎಲ್ಲ ಸೊತ್ತುಗಳನ್ನು ಕಬಳಿಸಿಕೊಂಡವನದ್ದು, ಮತ್ತೆ ಕೊನೆಗೆ ಭೀಮನನ್ನೇ ಕೊಲ್ಲಿಸಿದ. ಹೀಗಾಗಿ ಯಾದವರು ಕೃಷ್ಣನನ್ನು ಮುಂದಿಟ್ಟಿದ್ದಾನೆ. ಅದರಲ್ಲಿಯೂ ಕೃಷ್ಣನ ಅಣ್ಣ ಇದ್ದಾನಲ್ಲ ಬಲರಾಮ, ಕೃಷ್ಣನೇ ಹೇಳಿಬಿಟ್ಟ, ಅವ ಜೋರಿದ್ದಾನೆ, ಬಲ ಜೋರುಂಟವನಲ್ಲಿ, ನನಗಿಂತ ಜಾಸ್ತಿ ಉಂಟು ಅಂತ ರಾಗ ಎಳೆದಿದ್ದ. ನಿಜವಾಗಿ ಬಲರಾಮನು ಕೃಷ್ಣನ ಬಲವನ್ನು ಗೊತ್ತಿಲ್ವಾ? ನೋಡ್ಲಿಲ್ವ? ಎಳವೆಯಲ್ಲಿ ನೋಡ್ಲಿಲ್ವಾ? ಕುವಲಯ ಪೀಠದ ಕಥೆ ಆಗಲಿ, ಕಂಸನ ಕಥೆ ಆಗಲಿ, ಏನು ಜಟ್ಟಿ ಕಾಳಗರ ಕಥೆ ಆಗಲಿ, ಏನ್ ಬೇಕು ನಿಮಗೆ? ಕೃಷ್ಣನನ್ನು ಚೆನ್ನಾಗಿ ಬಲ್ಲವನು ಬಲರಾಮ. ಆದ್ರೂ ಬೇಕು ಅಂತಲೇ ಜನ ಲೋಕದ ಏನೊಂದು ವಿಶೇಷವಾದಂತಹ ಮೋಹಕ್ಕೆ ಇದೆ, ಹಾಗೆ ಕೃಷ್ಣ ಮಾತಾಡಿಸ್ತಾ ಇದ್ದ, ನೋಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಅಂತ ಬಲರಾಮನು ಆಪತ್ತು ಬಂದಾಗ ಕೃಷ್ಣನ ಮೊರೆ ನೋಡಿ ಸುಭದ್ರೆ ಅವಳು ಎಗರಿಸಲ್ಪಟ್ಲು, ಹೋಗಿ ಆಯ್ತು, ಅದು ಅರ್ಜುನ ಅಂತ ಗೊತ್ತಾಯ್ತು. ನೋಡಿ, ಎಲ್ಲ ಅರ್ಜುನನ ಮೇಲೆ ಹಾರಬೇಕು, ಪಾಂಡವರ ಮರ್ಯಾದೆ ತೆಗಿಬೇಕು ಅಂತ ಹೇಳಿ ಗಲಾಟೆ ಎಬ್ಬಿಸ್ಲಿಕ್ಕೆ ಹೊರಟು ಕೊಡಬಾರದು ಅಂತ. ಯಾಕೆಂದ್ರೆ ಬಲರಾಮನಿಗೆ ಸುಭದ್ರೆಯನ್ನು ದುರ್ಯೋಧನೆ ಕೊಡ್ಲಿಕ್ಕೆ ಅಂತ ಇತ್ತು. ಆದ್ರೆ ಸುಭದ್ರೆಗೆ ಇಷ್ಟ ಇರಲಿಲ್ಲ, ಹೇಳಲಿಲ್ಲ ಬಿಡಿ. ಸುಭದ್ರೆ ಅರ್ಜುನನ್ನೇ ನಂಬಿದ್ಲು, ಇಷ್ಟಪಟ್ಟಿದ್ಲು. ಇಷ್ಟ ಆಗುವಾಗ ಕೃಷ್ಣನಲ್ಲಿ ಕೇಳಿದ ಬಲರಾಮ, ಎಂತ ಮಾಡುದು? ಮರ್ಯಾದೆ ಪ್ರಶ್ನೆ ಯಾರದ್ದು ಕೇಳಿದ ಕೃಷ್ಣ. ಮರ್ಯಾದೆ, ಈಗ ನಾವು ಹೋಗುವ, ಹೋರಾಟ ಮಾಡುವ, ಆದ್ರೆ ನಾವು ಸೋಲುದಿಲ್ಲ ಹೇಳಲಿಕ್ಕಿಲ್ಲ. ಅರ್ಜುನ ನನ್ನ ಶಿಷ್ಯನೌದು, ದ್ರೋಣ ಶಿಷ್ಯನೌದು, ಭೀಮಸೇನ ನಿನ್ನ ಶಿಷ್ಯನೌದು, ದ್ರೋಣ ಶಿಷ್ಯನೌದು. ನಾವು ಸೋತ್ರೆ ಏನು ಮಾಡೋದು? ಈಗ ಹುಡುಗಿಯನೆಂತ ಮಾಡ್ಲಿಕ್ಕೆ ಆಗ್ತದೆ? ಸೋತ್ರೆ ನಾವು ಪಾಂಡವರ ಅಧೀನರಾಗಿರ್ತೇವೆ, ಹೇಸಿಗೆ ಆಗ್ತದೆ. ಒಂದು ಪರಂಪರೆ ಯಾದವರದ್ದು ಪಾಂಡವರದ್ದು ಅಂತ ಯದುವಿನ ಪರಂಪರೆಯಲ್ಲಿ ಬಂದದ್ದು, ಅದು ಯಯಾತಿಯ ಪರಂಪರೆಯಲ್ಲಿ ಬಂದದ್ದು. ದೊಡ್ಡ ಮನೆತನ, 2 ಮನೆತನದಲ್ಲಿ ಒಂದು ಬಿದ್ದೋಯ್ತು ಆಗ್ತದೆ. ಈಗ 2 ಪ್ಯಾರಲರ್ ಆಗಿ ಹೋಗ್ತಾ ಉಂಟು ನೋಡಿ. ಕೃಷ್ಣ ಹೇಳ್ತಾನೆ, ಎಂತ ಮಾಡುವ? ನಾವು ಸೋತ್ರೆ ಎಂತ ಮಾಡುವ? ಮರ್ಯಾದೆ ಪ್ರಶ್ನೆ ಇಲ್ಲ. ಗೆದ್ದೇವು ತಿಳ್ಕೊಳ್ಳುವ. ಯಾವತ್ತು ನಾವು ಮೈನಸ್ ಯಾಕೆ ನೋಡ್ಬೇಕು? ನೆಗೆಟಿವ್ ಯಾಕೆ? ಪಾಸಿಟಿವ್. ನಾವು ಗೆದ್ದೆವು. ಗೆದ್ದೇನ್ ಮಾಡ್ತೇವೆ? ಅರ್ಜುನನ್ನು ಸೋಲಿಸಿ, ಪಾಂಡವರನ್ನು ಸೋಲಿಸಿ. ಪಾಂಡವರು ಅರ್ಜುನರು ಕಮ್ಮಿ ಅಲ್ಲ, ಅವರ ಪಾಳೆಯದಲ್ಲಿ ಭೀಷ್ಮರೆಲ್ಲ ಇದ್ದಾರೆ. ಹೋರಾಟಕ್ಕೆ ಬಂದಾಗ ನೋಡಿ, ದುರ್ಯೋಧನ ಗಟ್ಟಿಯಾಗಿದ್ದಾಗ ಭೀಮಸೇನ ಬಿಡಿಸಿಕೊಂಡು ಬರಲಿಲ್ವಾ ಮದುವೆ ಪ್ರಕರಣದಲ್ಲಿ? ಹಾಗೆ ಭೀಷ್ಮರೆಲ್ಲ ಸೇರ್ತಾರೆ ಅವರ ಹಿಂದೆ. ಇರ್ಲಿ, ಬೇಡ, ಅವರು ಸೋತ್ರು ಅಂತ ತಿಳ್ಕೊಳ್ಳುವ. ನಾವೇ ಗೆದ್ದೆವು, ನಾವು ಜೋರಿದ್ದೇವೆ, ಆಯಿತು. ಹುಡುಗಿಯನೆಂತ ಮಾಡೋದು ಮತ್ತೆ? ಸುಭದ್ರೆಯನ್ನು ಯಾರಿಗೆ ಕಟ್ಟುದು? ಯಾರು ತಗೊಳ್ತಾರೆ? ಭೀಷ್ಮನ ಪೌರುಷದಲ್ಲಿ ಅಂಬಾಲಿಕೆ ಅಂಬಿಕೆಯರು ವಿಚಿತ್ರ ವೀರ್ಯ ಕಟ್ಟಲಿಕ್ಕೆ ಬಂದಾಗಲೇ ಭೀಷ್ಮ ಹೇಳಿದ ಮದುವೆಯಾಗಿ ಅಂತ. ಆಗುದಿಲ್ಲ, ನನಗೆ ಅಂಬೆ ಹೇಳುತ್ತಾಳೆ, ನನಗೆ ಬೇರೆ ಸಾಲ್ವ ಇದ್ದಾನೆ ಅಂತ. ಮರ್ಯಾದೆಯಲ್ಲಿ ಗೌಜಿಯಲ್ಲಿ ಭೀಷ್ಮರು ಕಳಿಸಿಬಿಟ್ರು. ನನ್ಗೆ ಗೊತ್ತಿರಲಿಲ್ಲ, ನೀನು ಅಲ್ಲಿ ಹೇಳಲಿಲ್ಲ, ಹೋಗಿ ಬಾ ಅಂತ, ಹೋಗಿ ಬಿಡು ಅಂತ. ಆದ್ರೇನಾಯ್ತು? ಸಾಲ್ವ ತಿರಸ್ಕಾರ ಮಾಡಿದ. ಒಂದ್ಸರ್ತಿ ಹೋಯ್ದಿಯ ರಥದಲ್ಲಿ, ನಂಗೆ ಬೇಡ ಅಂತ. ಹಾಗೆ ಸುಭದ್ರೆಯ ಕತೆ ಅಂಬೆಯ ಕತೆ ಆಗಿ ಆಗ್ತದೆ ಅಂತ ಕೃಷ್ಣ ಹೇಳಿದ. ಗೆದ್ದರು ಸೋತವೆ, ಸೋತರು ಸೋತವೆ. ಹೀಗೆ ಕೃಷ್ಣ ಅವನನ್ನು ದೊಡ್ಡದನ್ನಾಗಿಸ್ತಾರೆ ಅವರ ಪಾಳಯದಲ್ಲಿ. ಇದನ್ನು ನಾರದ ಬಹಳ ಚೆನ್ನಾಗಿ ಹೇಳ್ತಾನೆ, ತ್ವಾಮಾಸಾಧ್ಯ ಮಹಾಬಾಹು, ತ್ವಾಮಾಸಾಧ್ಯ ಯದುಶ್ರೇಷ್ಠಂ ಯದಂತೆ ಯಾದವಾಹ ಸುಖಂ. ನಿನ್ನನ್ನೇ ಸುತ್ತುವರಿದುಕೊಂಡು ಯಾದವರು ಸುಖವಾಗಿರುವುದು. ನಿನ್ನ ದೊಡ್ಡತನದಲ್ಲಿಯೇ ಎಲ್ಲರ ಗೌಜಿ ಇದೆ. ಅದನ್ನ ಕೃಷ್ಣ ನೀನು ಬಹಳ ಚೆನ್ನಾಗಿ ಮೈಂಟೈನ್ ಮಾಡ್ತೀಯ ಅನ್ನೋದು ಗೊತ್ತಿದೆ ಹೇಳುವ ರೀತಿಯಲ್ಲಿ ನೀನೇ ದೊಡ್ಡವ ಅಂತ ಹೇಳಿ ಕೊನೆ ನಿಲ್ಲಿಸುವಾಗ ಕೃಷ್ಣ ಸೋತದ್ದು ಅಲ್ಲ. ನಾರದರು ಹೇಳ್ತಾರೆ, ನೀನು ಯಾರು ನನಗೆ ಗೊತ್ತುಂಟು ಅಂತ. ನೀನು ಯಾರು ಜೋಕೆಗೆ ತೋರಿಸ್ತೇನೆ. ನಾಟಕ ಮಾಡಲಿಕ್ಕೆ ಕೃಷ್ಣ ಹೊರಟ, ನಾರದ ಸತ್ಯ ಹೇಳಿ ಹೊರಟ. ಅಲ್ಲಿಗೆ ಇವರ ಸಂವಾದದ ಕತೆ ಮುಗಿದು ಧರ್ಮರಾಜನಿಗೆ ಒಂದು ಸಂದೇಶ ಭೀಷ್ಮರು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಉತ್ತರ ಮತ್ತೆ ಚಿಂತನೆಗೆ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.